ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾತಾಡೋದು ಕೊಟ್ಟಿರುವಂಥ ಸ್ಟೋರಿ ನೇಮ್ ಬಂದು ಸಂಭವಂ ಅಧ್ಯಾಯಂ 1. ಇದು ಮಲಯಾಳಮಲ್ಲಿ ರಿಲೀಸ್ ಆದಂಥ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಆಗಿದೆ. ಇದರ ಲೈನ್ ಸ್ಟೋರಿ ಏನು ಅಂತಂದ್ರೆ, ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಯಾರಾದರೂ ತುಂಬಾ ಜೋರಾಗಿ ಮಾತಾಡಿದ್ರೆ ಅಥವಾ ಕೂಗಿದ್ರೆ ಅಥವಾ ಒನ್ ಡ್ರಾಪ್ ಬ್ಲಡ್ ಏನಾದರೂ ಅಲ್ಲಿ ಬಿದ್ದರೂ ಕೂಡ ಅವರು ಟೈಮ್ ಟ್ರಾವೆಲ್ಗೆ ಹೊಂಟೋಗ್ತಾರೆ. ಸೊ ಹೀರೋ ಆನಂದ್ ಈ ಟೈಮ್ ಟ್ರಾವೆಲ್ ಅಲ್ಲಿ ಹೇಗೆ ಸಿಕ್ಕಾಕೋತಾರೆ ಅಂಡ್ ಇವರ ಜೊತೆ ಅಲ್ಲಿ ಯಾರ್ಯಾರು ಸಿಗ್ತಾರೆ, ಅಲ್ಲಿ ಇವ್ರು ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ, ಮತ್ತೆ ಅವರು ಹೇಗೆ ಹೊರಗಡೆ ಬರ್ತಾರೆ ಅನ್ನೋದು ಈ ಫಿಲಮ್ನ ಸ್ಟೋರಿ ಆಗಿದೆ. ಇನ್ನು ಈ ಫಿಲಮ್ ಶುರು ಆಗ್ತಾ ಇದ್ದಂಗೆ ಒಬ್ಳು ಫಾರಿನ್ ಲೇಡಿ ಒಂದಷ್ಟು ಜನ ಬಾಡಿ ಗಾರ್ಡ್ಸ್ ಜೊತೆ 2 ಡೆಡ್ ಬಾಡಿನ ಗೋಣಿ ಚೀಲದಲ್ಲಿ ಸುತ್ಕೊಂಡು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಅಂಡ್ ಒಂದಷ್ಟು ದೂರ ಹೋದ್ಮೇಲೆ ಆ ಬಾಡಿಗಳನ್ನ ಇಳಿಸೋದಕ್ಕೆ ಹೇಳ್ಬಿಟ್ಟು ಪರ್ಟಿಕ್ಯುಲರ್ಲಿ ಒಂದು ಲೇಡಿ ಬಾಡಿನ ಎತ್ಕೊಂಡು ಬರೋದಕ್ಕೆ ಹೇಳ್ತಾಳೆ. ಅಂಡ್ ಅದನ್ನ ಒಂದು ಸ್ವಲ್ಪ ದೂರ ಮುಂದೆ ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾಳೆ. ದೆನ್ ಇನ್ನೊಂದು ಬಾಡಿನ ಎತ್ಕೊ ಬನ್ನಿ ಅಂತ ಹೇಳಿದಾಗ ಅವರು ತಿರುಗಿ ನೋಡಿದಾಗ ಆ ಬಾಡಿ ಅಲ್ಲಿರಲ್ಲ. ಅಲ್ಲಿದ್ದಂಥ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಆ ಫಾರಿನ್ ಲೇಡಿ ಅವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ನೇ ಗೆಸ್ ಮಾಡ್ಕೊಂಡು ಹೋದಂತ ಫಾರಿನ್ ಲೇಡಿಗೆ ಅಲ್ಲಿದ್ದಂತ ಜೇಮ್ಸ್ ಕಾಣಿಸ್ಕೊಳ್ತಾನೆ. ಇವಳನ್ನ ನೋಡಿ ಜೇಮ್ಸ್ ಕೆಳಗೆ ಬಿದ್ದೋಗ್ತಾನೆ. ಆವಾಗ ಇವಳು ಜೇಮ್ಸ್ ನಾನೇನು ಮಾಡಲ್ಲ ಬಾ ಅಂತ ಹೇಳಿ ಕೂಗ್ತಾಳೆ. ಆವಾಗ ಜೇಮ್ಸ್ ಅಲ್ಲೇ ಬಿದ್ದಿದ್ದಂತ ಒಂದು ಶಾರ್ಪ್ ಆದ ಒಂದು ಕಡ್ಡಿನ ಎತ್ಕೊಂಡು ಬಂದು ಇವಳಿಗೆ ಚುಕ್ಬಿಟ್ಟು ಮತ್ತೆ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಂಡ್ ಅದಾದ್ಮೇಲೆ ಈ ಫಿಲಮ್ ನ ನೇಮ್ ಬರುತ್ತೆ. ಇದಾದ್ಮೇಲೆ ಪರ್ಸನ್ ನಂಬರ್ 1 ಪೊಲೀಸ್ ಆಗಿರುವಂತ ಒಬ್ಬ ವ್ಯಕ್ತಿ ಹಳ್ಳದಿಂದ ಎದ್ದು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಪರ್ಸನ್ ನಂಬರ್ 2 ಒಬ್ಬ ವ್ಯಕ್ತಿ ಪೊಲೀಸ್ ಆಗಿರೋನು ತಪ್ಪಿಸ್ಕೊಂಡಿರ್ತಾನೆ. ಅವನು ಹೊರಗಡೆ ಹೋಗೋದಕ್ಕೆ ಜಾಗನ ಹುಡುಕ್ತಾ ಇರ್ತಾನೆ. ಅಂಡ್ ಪರ್ಸನ್ ನಂಬರ್ 3 ಇಲ್ಲಿ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಏನೋ ಒಂದು ಐಡಿಯಾ ಮಾಡ್ಕೊಂಡು ಮರದಲ್ಲಿ ಕೆತ್ತಾ ಇರ್ತಾನೆ. ಇನ್ನ ಒಂದು ಸೈಡ್ ಅಲ್ಲಿ ಒಂದಷ್ಟು ಜನ ಕಾಲೇಜ್ ಫ್ರೆಂಡ್ಸ್ಗಳು ಒಂದು ಹಂದಿನ ಬೇಟೆ ಆಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಬ್ಳು ಬಂದೂಕ್ ಇಟ್ಕೊಂಡು ನಿಂತಿರ್ಬೇಕಾದ್ರೆ ಅವಳ ಫ್ರೆಂಡ್ ಸೌಂಡ್ ಮಾಡ್ಬಿಡ್ತಾಳೆ. ಸೊ ಆ ಹಂದಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡುತ್ತೆ. ಎಲ್ಲರೂ ಯಾಕೆ ಅದನ್ನ ಹೊಡಿಲಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಹಿಂಗಡೆ ಸೈಡಿಂದ ಏನೋ ಒಂದು ಓಡ್ಕೊಂಡು ಬರೋ ತರ ಸೌಂಡ್ ಕೇಳಿಸುತ್ತೆ. ಅವಾಗ ಅವಳು ಅದು ಕಾಡಂದಿ ಅಂತ ಅನ್ಕೊಂಡು ಈ ಕಡೆ ತಿರುಗಿಕೊಂಡು ಶೂಟ್ ಮಾಡ್ಬಿಡ್ತಾಳೆ. ಆದ್ರೆ ಅದು ಫಸ್ಟ್ ಎದ್ದು ಬರ್ತಾ ಇರ್ತಾನಲ್ಲ ಆ ಪೊಲೀಸ್ ಆಗಿರ್ತಾನೆ. ಸೊ ಇವಳು ಆ ಪೊಲೀಸ್ಗೆ ಶೂಟ್ ಮಾಡಿರ್ತಾಳೆ. ಈ ಶೂಟ್ ಮಾಡ್ತಾ ಇದ್ದಂಗೆ ಇಡೀ ಕಾಡ್ ಪೂರ್ತಿ ಒಂದು ಸೌಂಡು ಆವರಿಸ್ಕೊಳುತ್ತೆ. ಅದು ಪೊಲೀಸ್ ನಂಬರ್ 2ಗೆ ಅಂಡ್ ಇನ್ನೂ ಒಬ್ಬ ಪರ್ಸನ್ ಇರ್ತಾನಲ್ಲ ಅವನ್ಗೆ ಇಲ್ಲಿದ್ದಂತ ಎಲ್ಲಾ ವ್ಯಕ್ತಿಗಳಿಗೂ ಒಂಥರ ಕರ್ಕಶವಾದ ಸೌಂಡ್ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಇಡೀ ಕಾಡು ಕತ್ಲೆ ಆಗೋದಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋ ಆನಂದ್ ಒಂದು ಹಾಸ್ಪಿಟಲ್ ಅಲ್ಲಿ ತುಂಬಾ ಶಾಕ್ ಇಂದ ಎದ್ದೇಳ್ತಾನೆ. ಅಲ್ಲಿಗೆ ಬಂದಂತ ನರ್ಸ್, ನೀನ್ ಡಾಕ್ಟರ್ ನಿಮ್ನ ಕರೀತಾ ಇದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಅಂಡ್ ಡಾಕ್ಟರ್ ಹತ್ರ ಹೋದಂತ ಆನಂದ್ಗೆ ಡಾಕ್ಟರ್ ನಿಮ್ ವೈಫ್ ಆರಾಮಾಗಿದ್ದಾಳೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಮಂತ್ ಅಲ್ವಾ ಡೆಲಿವರಿ ಡೇಟ್ ಇರೋದು, ಸೊ ಅವಾಗ ಕರ್ಕೊಂಡ್ ಬನ್ನಿ 1 or 2 days ಫ್ರೀ ಆಗಿ ಸಾಕು ಅಂತ ಹೇಳ್ತಾರೆ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಮುಂಚೆನೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆನಂದ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಅವನ ಹೆಂಡತಿ ಹತ್ರ ಬಂದ್ಬಿಟ್ಟು, ನಾನು ಡ್ಯೂಟಿ ಜಾಯ್ನ್ ಆಗಲೇಬೇಕು, ಸೊ ನಿನ್ನ ಡೆಲಿವರಿ ಡೇಟ್ ಇನ್ನ 1 month ಇದೆಯಲ್ಲ, ಅಷ್ಟರಲ್ಲಿ ನಾನು ಹೋಗಿ ವಾಪಸ್ ರಿಟರ್ನ್ ಬೇಗ ಬರ್ತೀನಿ ಅಂಡ್ ಇಲ್ಲಿರೋ ಸಿಚುಯೇಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಹತ್ರ ಮೆಡಿಕಲ್ ಲೀವ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನ ಹೆಂಡತಿ ಹೇಳ್ತಾಳೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಅತ್ತೆ ನನ್ನ ಜೊತೆ ಇದ್ದಾರೆ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವಳು ಇವನ್ನ ಒಪ್ಸಿ ಕಳಿಸ್ತಾಳೆ. ದೆನ್ ಆನಂದ್ ಇವನು ರಿಪೋರ್ಟ್ ಆಗ್ಬೇಕಾಗಿದ್ದಂತ ಕಾಡಿನ ಫಾರೆಸ್ಟ್ ನ ಬಸ್ ಸ್ಟಾಪ್ ಅಲ್ಲಿ ಬಂದು ಇಳ್ಕೊತಾನೆ. ಅಂಡ್ ಅಲ್ಲೇ ಇದ್ದಂತ ಟೀ ಶಾಪ್ ಅಲ್ಲಿ ಹೋಗಿ ಒಂದು ಟೀನ ಆರ್ಡರ್ ಮಾಡ್ತಾನೆ. ಅದೇ ಟೈಮ್ಗೆ ಆನಂದ್ ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು, ನಿನ್ನ ಹೆಂಡತಿಗೆ ಸಮ್ ಪೇನ್ ಬಂದಿತ್ತು, ಸೊ ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ, ಇವತ್ತೇ ಅವಳನ್ನ ಡೆಲಿವರಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವನು ಆನಂದ್ ಹೇಳ್ತಾನೆ, ಹಂಗಾದ್ರೆ ನಾನು ಬಂದ್ಬಿಡ್ತೀನಿ ಅಂತ. ಅದಕ್ಕೆ ಅವ್ನ ಫ್ರೆಂಡ್ ಹೇಳ್ತಾನೆ, ಇಲ್ಲ ನೀನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ, ನಾನು ಜಸ್ಟ್ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದೆ ಅಂತ. ಅಂಡ್ ಅದೇ ಟೈಮ್ಗೆ ಇಲ್ಲಿ ಒಂದು ಜೀಪ್ ಇರುತ್ತೆ. ಆ ಜೀಪ್ ಅವನು, ನಾನು ಹೋಗ್ತಾ ಇದ್ದೀನಿ, ನೀನು ಬರೋದಿದ್ರೆ ಬಾ, ಇಲ್ಲ ಅಂತಂದ್ರೆ ಇನ್ನು ನೆಕ್ಸ್ಟ್ ಜೀಪ್ ಬರೋದು ಸಂಜೆಗೆ ಅಂತ ಹೇಳ್ತಾನೆ. ತಕ್ಷಣ ಆನಂದ್ ಓಡೋಗಿ ಆ ಜೀಪ್ ಅಲ್ಲಿ ಎತ್ತಿ ಕೂತ್ಕೋತಾನೆ. ಅಂಡ್ ಅಲ್ಲಿ ಕೂತ್ಕೊಂಡು ಮತ್ತೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿ ನೆಟ್ವರ್ಕ್ ಇರಲ್ಲ. ಅಂಡ್ ಇವನ ಎದುರುಗಡೆ ಕೂತಿದ್ದಂತ ಒಬ್ಬ ಅಪ್ಪ ಮತ್ತೆ ಮಗಳು ಮಾತಾಡ್ತಾ ಇರೋದನ್ನ ನೋಡ್ತಾ ಇರ್ತಾನೆ. ಅಂಡ್ ಅವನು ಕೂಡ ಇವನ್ನ ಅಬ್ಸರ್ವ್ ಮಾಡಿ, ಏನ್ ನೆಟ್ವರ್ಕ್ಗೆ ವೇಟ್ ಮಾಡ್ತಾ ಇದ್ದೀರಾ, ಇಲ್ಲಿ ಬೇರೆ ಯಾವ ನೆಟ್ವರ್ಕ್ ಸಿಗಲ್ಲ, ಬರೀ BSNL ಮಾತ್ರನೇ ಸಿಗೋದು ಅಂತ ಹೇಳಿ ಅವ್ನ ಮೊಬೈಲ್ನ ಇವನ್ಗೆ ಕೊಡ್ತಾನೆ. ಆಮೇಲೆ ಆನಂದ್ ತುಂಬಾ ಸರಿ ಅವ್ನ ಫ್ರೆಂಡ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇರಲ್ಲ. ಇದಾದ ಫ್ಯೂ ಮಿನಿಟ್ಸ್ಗೆ ರಿಟರ್ನ್ ಕಾಲ್ ಬರುತ್ತೆ. ಅಂಡ್ ಅವನ ಫ್ರೆಂಡ್ ಹೇಳ್ತಾನೆ, ಡೆಲಿವರಿ ಆಯ್ತು, ನೀನು ಅಪ್ಪ ಆಗಿದ್ಯಾ, ನಿನ್ಗೆ ಹೆಣ್ಮಗು ಆಗಿದೆ ಅಂತ. ಇವನು ಖುಷಿಯಿಂದ ಎದುರುಗಡೆ ಕೂತಿದ್ದಂಥವ್ರಿಗೆ, ನಾನು ಅಪ್ಪ ಅದೇ, ನನ್ಗೆ ಹೆಣ್ಮಗು ಅಂತ ಶೇರ್ ಮಾಡ್ಕೊತಾನೆ. ಅಲ್ಲೇ ಕೂತಿದ್ದಂತ ಹುಡುಗಿ ಇವನ್ಗೆ ಕಂಗ್ರಾಚುಲೇಷನ್ಸ್ ನ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಜೀಪ್ ಡ್ರೈವರ್ ಅವನ ಪಕ್ಕದಲ್ಲೇ ಕೂತಿದ್ದವನ್ಗೆ ಹೇಳ್ತಾನೆ, ನಮ್ಮ ಪಕ್ಕದ ಮನೆ ಹುಡುಗಿ ಯಾವ್ದೋ ಹುಡುಗನ ಜೊತೆ ಬೆಂಗಳೂರಲ್ಲಿ ತಿರ್ಗಾಡ್ತಾ ಇದ್ದಾಳಂತೆ, ಈಗ ನಾವು ಯಾವ ಹುಡುಗಿರ್ನು ಕೂಡ ನಂಬೋದಕ್ಕೆ ಆಗಲ್ಲ ಅಂತ. ಅಂಡ್ ಇದನ್ನ ಕೇಳಿಸ್ಕೊಂಡಂತ ಆನಂದ್ಗೆ ತುಂಬಾ ಕೋಪ ಬರುತ್ತೆ. ಅವನು ಆ ಡ್ರೈವರ್ನೇ ನೋಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಆ ಡ್ರೈವರ್ ಕೂಡ ಮಿರರ್ ಅಲ್ಲಿ ಆನಂದ್ನ ನೋಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಇವರ ಜೀಪ್ ಹೋಗಿ ಒಬ್ಬರ ಪರ್ಸನ್ಗೆ ಗುದ್ಬಿಡುತ್ತೆ. ಅಂಡ್ ಯಾರದು ಅಂತ ಈಚೆ ಬಂದು ನೋಡಿದಾಗ ಆ ಪರ್ಸನ್ 2 ಪೊಲೀಸ್ ಇರ್ತಾನಲ್ಲ ಅವನ್ಗೆ ಇವರು ಆಕ್ಸಿಡೆಂಟ್ ಮಾಡ್ಬಿಟ್ಟಿರ್ತಾರೆ. ತಕ್ಷಣ ಆನಂದ್ ಇವ್ರನ್ನ ಎತ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಸೇರಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜೀಪ್ ಡ್ರೈವರ್ ಹೇಳ್ತಾನೆ, ಇಲ್ಲ ಇದು ಪೊಲೀಸ್ ಕೇಸ್ ಆಗತ್ತೆ, ಬೇಡ ಅಂತ.
ಅದಕ್ಕೆ ಆನಂದ್ ಹೇಳ್ತಾನೆ, ನಾನೇ ಪೊಲೀಸ್, ಎತ್ಕೊಳ್ಳಿ ಇವನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಬರ್ತಾರೆ. ಅಂಡ್ ಇದೇ ಟೈಮಲ್ಲಿ ಅವ್ರ ಹತ್ರ ಇದ್ದಂತ ವಾಕಿ ಟಾಕಿನೂ ಕೂಡ ಇವನು ಎತ್ಕೊಂಡ್ ಬಂದಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆನಂದ್ ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ಅವ್ನ ಮೊಬೈಲ್ ಅಲ್ಲಿ ಅವ್ನ ಮಗಳು ಫೋಟೋನ ನೋಡ್ತಾ ಖುಷಿ ಪಡ್ತಾ ಇರ್ತಾನೆ. ಇದೇ ಟೈಮ್ಗೆ ಅಲ್ಲಿಗೆ ಬಂದಂತ ಇವನ ಸೀನಿಯರ್ ಆಫೀಸರ್ ಆದಂತ ಅಶೋಕ್, ನೀನೇನ ಆನಂದ್ ಅಂತ ಹೇಳಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇರ್ತಾನೆ. ಇದೇ ಟೈಮ್ಗೆ ಅಶೋಕ್ನ ಜೀಪ್ ಡ್ರೈವರ್ ಬಂದು, ಸರ್ ಆಕ್ಸಿಡೆಂಟ್ ಆದಂತ ಪೊಲೀಸ್ ಅವರ ಫ್ಯಾಮಿಲಿಗೆ ನಾನು ಇನ್ಫಾರ್ಮ್ ಮಾಡಿದೀನಿ, ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅಶೋಕ್ ಹೇಳ್ತಾನೆ, ಓಕೆ ಬನ್ನಿ ಒಂದು ಟೀ ಕುಡಿತಾ ಮಾತಾಡೋಣ ಅಂತ ಹೇಳಿ ಅವ್ರನ್ನ ಕ್ಯಾಂಟೀನ್ಗೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಅಶೋಕ್ಗೆ ಒಂದು ಕಾಲ್ ಬರುತ್ತೆ. ಅಂಡ್ ಅವರ ಜೂನಿಯರ್ ಹೇಳ್ತಾರೆ, ಸರ್ ನಾವು ಹೀಗೆ ಕಾರಲ್ಲಿ ಬರ್ಬೇಕಾದ್ರೆ ನಮ್ಗೆ ಒಂದು ಅನುಮಾನಾಸ್ಪದ ವೆಹಿಕಲ್ ಕಂಡ್ವಿ, ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ಒಂದಷ್ಟು ಜನ ದುಡ್ಡಿರೋರು ಸ್ವಲ್ಪ ಮೋಜು ಮಸ್ತಿ ಮಾಡ್ತಾ ಇದ್ರು. ಅಂಡ್ ರಿಜಿ ಈಗ ಅವ್ರ ಜೊತೆ ಜಗಳ ಆಡೋದಕ್ಕೆ ನಿಂತಿದ್ದಾನೆ, ನಾನೇನು ಮಾಡೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಬೇಗ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ರಿಜಿನ ತೋರಿಸ್ತಾರೆ. ಅಂಡ್ ಒಂದಷ್ಟು ಜನ ಹುಡುಗರು ಇವನ್ ಮುಂದೆ ನಿಂತಿರೋದನ್ನ ತೋರಿಸ್ತಾರೆ. ಅಂಡ್ ಅವರೆಲ್ಲರೂ, ನಾವು ನಮ್ ಜಾಗದಲ್ಲೇ ಇದೀವಿ, ನೀವ್ಯಾರು ನನ್ನ ಕೇಳೋದಿಕ್ಕೆ, ಇದು ನಮ್ಮ ಅಪ್ಪನ ಏರಿಯಾ ಅಂತ ಹೇಳಿ ಸ್ವಲ್ಪ ದುಡ್ಡು ಅಹಂಕಾರದಿಂದ ಮಾತಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಹುಡುಗಿ ವಿಡಿಯೋ ಮಾಡ್ತಿರ್ತಾಳೆ. ಅಂಡ್ ಅವಳಿಗೆ ಒಂದು ಸಡನ್ಲಿ ಕಾಲ್ ಬರುತ್ತೆ. ಅವಾಗ ರಿಜಿ ಅಲ್ಲಿದ್ದವನ್ಗೆ ಹೊಡೆದ್ಬಿಟ್ಟು, ನಾನು ಮುಂಚೆನೇ ಹೇಳ್ದೆ ಅಲ್ವಾ ನೀವು ಹೋಗಿ ಅಂತ, ಬಟ್ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಅವ್ನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹೀಗಿರ್ಬೇಕಾದ್ರೆ ಇವ್ರ ಮಧ್ಯೆ ಒಂದು ಫೈಟ್ ಆಗುತ್ತೆ. ಅಂಡ್ ಒಬ್ಬ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಹೋದಂತ ರಿಜಿಗೆ ಅಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ನೆಕ್ಸ್ಟ್ ಆ ಬಾಡಿ ಯಾರ್ದು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪೊಲೀಸ್ನವನ್ನ ಶೂಟ್ ಮಾಡಿರ್ತಾರಲ್ಲ ಅವನದೇ ಬಾಡಿ ಆಗಿರುತ್ತೆ. ಅಂಡ್ ಅದೇ ಟೈಮ್ಗೆ ಅಶೋಕ್ ಮತ್ತೆ ಆನಂದ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದು ಅಲ್ಲಿ ಆದಂತ ಇನ್ಸಿಡೆಂಟ್ಸ್ ಬಗ್ಗೆ ಮತ್ತೆ ಫಾರೆನ್ಸಿಕ್ ಬಗ್ಗೆ ಇವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾರೆ. ಅಂಡ್ ಕಲೆಕ್ಟ್ ಮಾಡ್ಕೊಂಡು ಇವರು ನನಗೆ ಯಾವುದೇ ರೀತಿ ಅಪ್ಡೇಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಕ್ಚುಲಿ ಇಲ್ಲಿಂದ ಫಿಲಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅಂಡ್ ಇವಾಗ ಒಂದು ಹೊಸ ಪೊಲೀಸ್ನವನ ಕ್ಯಾರೆಕ್ಟರ್ ಕೂಡ ಇಂಟ್ರೊಡಕ್ಷನ್ ಆಗುತ್ತೆ. ಅಂಡ್ ಆ ಪೊಲೀಸ್ನವನ್ಗೆ ತುಂಬಾ ಕಾಲು ಏಟ್ ಆಗಿರುತ್ತೆ. ಅಂಡ್ ಬ್ಲಡ್ ತುಂಬಾ ಹೋಗ್ತಾ ಇರುತ್ತೆ. ಅಂಡ್ ಅವನು ನಡೆಯೋದು ಕೂಡ ಆಗ್ತಾ ಇರಲ್ಲ. ಬಟ್ ಅವನ ಹತ್ರ ಒಂದು ವಾಕಿ ಟಾಕಿ ಇರುತ್ತೆ. ಅದರಿಂದ ಅವನ ಕೊಲೀಗ್ಗಳನ್ನೆಲ್ಲರನ್ನು ಕೂಗ್ತಾ ಇರ್ತಾನೆ. ಬಟ್ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಬಟ್ ಈ ಕಡೆ ಇವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರ ಹತ್ರ ಅಂದ್ರೆ ಆನಂದ್ಗೆ ಮುಂಚೆ ಒಂದು ವಾಕಿ ಟಾಕಿ ಸಿಕ್ಕಿರುತ್ತಲ್ಲ, ಆ ವಾಕಿ ಟಾಕಿಗೆ ಕನೆಕ್ಟ್ ಆಗುತ್ತೆ. ಅವಾಗ ಆ ಪೊಲೀಸ್ನವ್ನು ಹೇಳ್ತಾನೆ, ಸರ್ ನನ್ನ ದಯಮಾಡಿ ಕಾಪಾಡಿ, ನನಗೆ ಬ್ಲಡ್ ಹೋಗ್ತಾ ಇದೆ, ನಾನು ಸಾಯುವಂಥ ಪರಿಸ್ಥಿತಿಲಿ ಇದ್ದೀನಿ, ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅಶೋಕ್ ಹೇಳ್ತಾನೆ, ಸರ್ ಇದು ನಮ್ಮ ಲಿಮಿಟಿಗೆ ಬರಲ್ಲ, ನೀವು ನಿಮ್ಮ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡಿ, ಅವ್ರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಪೊಲೀಸ್ನವ್ನು ಹೇಳ್ತಾನೆ, ಸರ್ ನಾನು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಸಲ, ಬಟ್ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ್ಯಂಡ್ ನನಗೆ ಕಾಲ್ಗೆ ತುಂಬ ಏಟ್ ಆಗಿರೋದ್ರಿಂದ ನಾನು ನಡೆಯೋದಕ್ಕೆ ಆಗ್ತಾ ಇಲ್ಲ, ಪ್ರಾಣ ಹೋಗೋ ಆಗಿದೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಆವಾಗ ಅಶೋಕ್ ಅವನ ಡ್ರೈವರ್ಗೆ ಕಾರ್ನ ಲೆಫ್ಟ್ ಸೈಡ್ಗೆ ಪಾರ್ಕ್ ಮಾಡೋದಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಇವರು ಜೀಪಿಂದ ಇಳಿದು ನೆಕ್ಸ್ಟ್ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾರೆ. ಅವಾಗ ರಿಜಿ ಹೇಳ್ತಾನೆ, ಸರ್ ಇದೊಂದು ಮಿಸ್ಟೀರಿಯಸ್ ಕಾರ್ಡು, ನಮ್ಗೆ ಯಾಕೆ ರಿಸ್ಕು, ಬನ್ನಿ ನಾವು ಹೊಂಟೋಗೋಣ, ಇದು ನಮ್ಮ ಲಿಮಿಟ್ಸ್ಗೆ ಬರಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಮತ್ತೆ ಆ ವಾಕಿ ಟಾಕಿಲಿ ಪೊಲೀಸ್ನವನು ಮಾತಾಡ್ತಾನೆ, ಸರ್ ನನಗೆ ತುಂಬ ವರ್ಷ ಆದಮೇಲೆ ಒಂದು ಮಗು ಆಗ್ತಾ ಇದೆ, ಆ ಮಗು ಮುಖನ ನೋಡೋದಕ್ಕೆ ಚಾನ್ಸ್ ಇರೋದು ನಿಮ್ಮಿಂದಾನೇ ಮಾತ್ರನೇ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾನೆ. ಆ್ಯಂಡ್ ಇದನ್ನು ಕೇಳಿಸ್ಕೊಂಡಂತ ಆನಂದ್, ಸರ್ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ, ತುಂಬ ಬ್ಲಡ್ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಿದಾರಲ್ವಾ, ಸೊ ಅದು ಒಂದು ಜೀವ ಅಲ್ವಾ ಸರ್, ನಾವು ಹೆಲ್ಪ್ ಮಾಡೋಣ, ಆ್ಯಂಡ್ ಅವ್ನ ಮಗುನ ಅವ್ನು ನೋಡ್ಬೋದು ಅದರಿಂದ ಅಂತ ಹೇಳ್ತಾನೆ. ಅಂಡ್ ಇದೇ ಟೈಮ್ಗೆ ರಿಜಿ ಹೇಳ್ತಾನೆ, ನೀವುಗಳು ಬೇಕಾದ್ರೆ ಹೋಗಿ, ನಾನು ಬರಲ್ಲ ಅಂತ. ನೆಕ್ಸ್ಟ್ ಸೀನಲ್ಲಿ ಒಂದು ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ಆ ಬ್ಯಾಕ್ ಸ್ಟೋರಿಲಿ ಈ ವಾಕಿ ಟಾಕಿಲಿ ಮಾತಾಡ್ತಿದ್ದಂಥ ಪೊಲೀಸ್ನವನು ಮತ್ತೆ ಮುಂಚೆ ಆಕ್ಸಿಡೆಂಟ್ ಆದಂಥ ಪೊಲೀಸ್ನವನು ಅಂಡ್ ಇವರ ಕೊಲೀಗ್ಸ್ ಎಲ್ಲರೂ ಕೂಡ ಒಂದು ಬಸ್ಸಲ್ಲಿ ಒಂದಷ್ಟು ಜನ ಕ್ರಿಮಿನಲ್ಸ್ ಜೊತೆ ಟ್ರಾವೆಲ್ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಇವರೆಲ್ಲರೂ ಮಲಗಿರ್ತಾರೆ. ಈ ಟೈಮ್ನ ನೋಡ್ಕೊಂಡಂತ ಒಬ್ಬ ಕ್ರಿಮಿನಲ್ ಅಲ್ಲಿದ್ದಂಥ ಒಬ್ಬ ಪೊಲೀಸ್ನವನ್ ಗನ್ನ ತಗೊಂಡು, ನೀವು ಓಪನ್ ಮಾಡಿ, ನಮ್ಮ ಹ್ಯಾಂಡ್ ಕ್ಯಾಪ್ನೆಲ್ಲ ಓಪನ್ ಮಾಡಲಿಲ್ಲ ಅಂದ್ರೆ ನಾನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ತಿರ್ತಾನೆ. ಆದ್ರೆ ಪೊಲೀಸ್ನವರು ಓಪನ್ ಮಾಡ್ತಿರಲ್ಲ. ಹೀಗಿರ್ಬೇಕಾದ್ರೆ ಅವನು ಒಬ್ಬ ಪೊಲೀಸ್ನವನಿಗೆ ಶೂಟ್ ಮಾಡ್ಬಿಡ್ತಾನೆ. ಅವನು ಹೋಗಿ ಒಬ್ಬ ಪೊಲೀಸ್ನವನ ತೋಳಿಗೆ ಬೀಳುತ್ತೆ. ಅಂಡ್ ನೆಕ್ಸ್ಟ್ ಸೀನಲ್ಲಿ ಈಗ ಓಪನ್ ಮಾಡಲಿಲ್ಲ ಅಂತಂದ್ರೆ ಇನ್ನ ಇಬ್ರು ಪೊಲೀಸ್ನವನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಅವಾಗ ಇವರು ಅವರ ಹ್ಯಾಂಡ್ ಕ್ಯಾಪ್ನ ಓಪನ್ ಮಾಡ್ತಾರೆ. ಅಂಡ್ ಅವರೆಲ್ಲರೂ ಈ ಪೊಲೀಸ್ನವ್ರನ್ನ ಇದೇ ಬಸ್ಸಲ್ಲಿ ಲಾಕ್ ಮಾಡಿ ಕಾಡ್ ಒಳಗಡೆ ಹೋಗಿ ತಪ್ಪಿಸ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಈ ಕ್ರಿಮಿನಲ್ಸ್ನ ಹುಡ್ಕೋದಕ್ಕೆ ಎಲ್ಲ ಪೊಲೀಸ್ನವರು ಸ್ಪ್ಲಿಟ್ ಆಗಿ ಮತ್ತೆ ಕಾಡ್ ಒಳಗಡೆ ಹೋಗ್ತಾರೆ. ಅಂಡ್ ಇಲ್ಲಿ ವಾಕಿ ಟಾಕಿಲಿ ಮಾತಾಡ್ತಿದ್ದಂಥ ಪೊಲೀಸ್ನವ್ನು ಹೇಳ್ತಾನೆ, ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಶೂಟ್ ಮಾಡಬೇಡಿ, ನನಗೆ ಮುಂಚೆ ಇನ್ಫಾರ್ಮ್ ಮಾಡಿ ಅಂತ. ಅಂಡ್ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ನವನ್ಗೆ ಆಲ್ರೆಡಿ ಇನ್ನೊಬ್ಬ ಪೊಲೀಸ್ನವನ್ನ ಅವರು ಹೊಡೆದು ಸಾಯಿಸಿ ಮೇಲೆ ನೇತಾಕಿರೋದು ಕಾಣಿಸುತ್ತೆ. ಅಂಡ್ ಈ ಕಡೆ ಸೈಡಲ್ಲಿ ಈ ವಾಕಿ ಟಾಕಿಲಿ ಮಾತಾಡ್ತಿದ್ದಂಥ ಪೊಲೀಸ್ನವನು ಮತ್ತೆ ಮುತ್ತುವೇಲನು ಒಬ್ಬ ಪೊಲೀಸ್ನವನು ಅಲ್ಲಿದ್ದಂಥ ಒಂದು ದೇವಸ್ಥಾನ ಅಂದ್ರೆ ಕಾಗೆಯ ದೇವಸ್ಥಾನನ ನೋಡಿ ಎದುರುಕೋತಾರೆ. ಅಂಡ್ ಇವರು ಮತ್ತೆ ಸ್ವಲ್ಪ ದೂರ ಮುಂದೆ ಹೋಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಇಡೀ ಕಾಡ್ನ ಹುಡುಕ್ತಾ ಇರ್ಬೇಕಾದ್ರೆ ಮುತ್ತುವೇಲ್ನ ಇಬ್ರು ಕ್ರಿಮಿನಲ್ಸ್ ಅಟ್ಟಾಡ್ಸ್ಕೊಂಡ್ ಬರೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಮುತ್ತುವೇಲ್ ಸಾರ್ ಹೆಲ್ಪ್ ಮಾಡಿ ಅಂತ ಹೇಳಿ ಕೂಕೊಂಡು ಇವನ ಹತ್ರ ಓಡ್ ಬರ್ತಾರೆ.
ಅಂಡ್ ಇವನ ಹತ್ರ ಇದ್ದಂತ ಗನ್ನ ತಗೊಂಡು ಅಲ್ಲಿ ಬರ್ತಿದ್ದಂತ ಒಬ್ಬ ಕ್ರಿಮಿನಲ್ಸ್ಗೆ ಇವನು ಶೂಟ್ ಮಾಡ್ತಾನೆ. ಅವಾಗ ಆ ಕ್ರಿಮಿನಲ್ ಬಾಡಿಯಿಂದ ಬ್ಲಡ್ ಕೆಳಗಡೆ ಬೀಳ್ತಾ ಇದ್ದಂಗೆ ಇಡೀ ಕಾಡು ಕತ್ಲೆ ಆಗೋಗುತ್ತೆ ಅಂಡ್ ವಿಚಿತ್ರವಾದ ಸೌಂಡ್ ಕೇಳೋದಕ್ಕೆ ಶುರು ಆಗುತ್ತೆ. ಅವಾಗ ಇವರೆಲ್ಲರೂ ಕೂಡ ಕಣ್ ಮುಚ್ಕೋತಾರೆ ಅಂಡ್ ಸೌಂಡ್ ಕಮ್ಮಿ ಆಗುತ್ತೆ ಅಂಡ್ ಕಣ್ ಬಿಟ್ಟು ನೋಡಿದ ತಕ್ಷಣ ಇಡೀ ಕಾಡು ನಾರ್ಮಲ್ ಆಗಿರುತ್ತೆ ಅಂಡ್ ಅಲ್ಲಿದ್ದಂತ ವ್ಯಕ್ತಿಗಳು ಯಾರು ಕಾಣಿಸ್ತಾ ಇರಲ್ಲ. ಅವಾಗ ಈ ಪೊಲೀಸ್ನವನು ಮತ್ತೆ ಮುತ್ತುವೇಲ್ ಅಂತ ಹೇಳಿ ಹುಡಿಕೊಂಡು ಹೊರಡ್ತಾನೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಪ್ರೆಸೆಂಟ್ ಬರ್ತಾರೆ ಅಂಡ್ ಇವು 3 ಜನ ಅಂದ್ರೆ ಅಶೋಕ್ ಆಗಿರ್ಬೋದು, ಆನಂದ್ ಆಗಿರ್ಬೋದು ಅಂಡ್ ರಿಜಿ ಆಗಿರ್ಬೋದು, ಇವರು ಅವನ್ನ ಹುಡ್ಕೊಂಡು ಕಾಡೊಳಗಡೆ ಆಲ್ರೆಡಿ ಎಂಟ್ರಿ ಆಗಿರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಇವರು ಅವ್ರನ್ನ ಹುಡಿಕೊಂಡು ಕಾಡೊಳಗಡೆ ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಆನಂದ್ ಅಶೋಕ್ನ ಕೇಳ್ತಾನೆ, ಸರ್ ಈ ಊರಲ್ಲಿ ನಡೀತಾ ಇರುವಂತ ಮಿಸ್ಟ್ರಿ ಅಥವಾ ಈ ಕಾಡಲ್ಲಿ ಇರುವಂತ ಮಿಸ್ಟ್ರಿ ಏನು, ಊರಿನ ಜನ ಹೇಳ್ತಾ ಇರುವಂತ ಸ್ಟೋರಿ ಏನು ಅಂತ. ಅದಕ್ಕೆ ಅಶೋಕ್ ಹೇಳ್ತಾನೆ, ಆಕ್ಚುಲಿ ನಾನು ಇಲ್ಲಿ ಜಾಯ್ನ್ ಆದಾಗ ಒಂದು ಕೇಸ್ ಬಂತು, ಒಂದು ಲೇಡಿ ಮಿಸ್ಸಿಂಗ್ ಅಂತ. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ನನಗೆ ಏನ್ ಸಿಕ್ತು ಅಂದ್ರೆ 1960 ಒಂದು ಪೋರ್ಚುಗೀಸ್ ಹುಡುಗಿ ತನಗಿಂತ ಚಿಕ್ಕ ಏಜ್ ಆದವನ್ನ ಮದುವೆ ಆಗಿದ್ಲು ಅಂಡ್ ಆ ಮದುವೆ ಆದವನು ಮತ್ತೆ ಈ ಮಿಸ್ಸಿಂಗ್ ಆಗಿರುವಂತ ಹುಡುಗಿ ಇಬ್ರು ಕೂಡ ಲವ್ ಮಾಡ್ತಾ ಇದ್ರು. ಈ ವಿಷಯ ಗೊತ್ತಾದಂತ ಆ ಪೋರ್ಚುಗೀಸ್ ಹುಡುಗಿ ಇವರಿಬ್ರನ್ನ ಸಾಯಿಸ್ಬಿಟ್ಟು ತಾನು ಕೂಡ ಇಲ್ಲಿ ಸತ್ತೋದ್ಲಂತೆ. ಸೊ ಈಗ ಆ 3 ಜನದ ಆತ್ಮ ಈ ಕಾಡಲ್ಲಿ ಇದೆ ಅಂತ ಈ ಊರಿನ ಜನ ನಂಬ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಂಡ್ ಇವರು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಆ ವಾಕಿ ಟಾಕಿಯಿಂದ ಆ ಪೊಲೀಸ್ನವರು ಮಾತಾಡ್ತಾನೆ, ಸರ್ ಎಲ್ಲಿದ್ದೀರಾ, ನನ್ನನ್ನು ಕಾಪಾಡಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಆಲ್ರೆಡಿ ಬರ್ತಾ ಇದೀವಿ, ಎಲ್ಲಿದ್ಯಾ, ಗುರುತೇನಾದ್ರೂ ಇದ್ರೆ ಹೇಳು ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಸರ್ ಈ ಕಾಡಲ್ಲಿ ಇರುವಂತ ಮರಗಳಲ್ಲಿ ಇದು ತುಂಬಾ ದೊಡ್ಡ ಮರ, ಅಲ್ಲೇ ಇದ್ದೀನಿ ಸರ್, ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಸೊ ಇವರು ಹಂಗೆ ಹುಡಿಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಕಾಡಲ್ಲಿ ಇದ್ದಂತ ದೇವಸ್ಥಾನ ಅಥವಾ ಆ ಕಾಗೆ ವಿಗ್ರಹ ಇವ್ರಿಗೆ ಕಾಣಿಸುತ್ತೆ. ಅದನ್ನ ನೋಡಿ ಇವರು ತುಂಬಾ ಶಾಕ್ ಆಗ್ತಾರೆ. ನೆಕ್ಸ್ಟ್ ಇವರು ಹಾಗೆ ಸ್ವಲ್ಪ ಮುಂದೆ ಬರ್ತಾರೆ. ಅವಾಗ ಈ ಮಿಸ್ ಆಗಿರುವಂತ ಪೊಲೀಸ್ ಇರ್ತಾರಲ್ಲ, ಅವರ ಪೊಲೀಸ್ ಸ್ಟೇಷನ್ ಇಂದ ASI ಒಬ್ರು ಇವ್ರಿಗೆ ಕಾಲ್ ಮಾಡ್ತಾರೆ. ಅವಾಗ ಅಶೋಕನ್ ಹೇಳ್ತಾನೆ, ಸರ್ ಮಾರ್ನಿಂಗ್ ನಮ್ಗೆ ಒಂದು ಇನ್ಫಾರ್ಮೇಶನ್ ಬಂತು, ಅದೇನು ಅಂತಂದ್ರೆ ನಿಮ್ ಲಿಮಿಟ್ಸ್ ನ ಪೊಲೀಸ್ ಅವರು ಸ್ವಲ್ಪ ಜನ ಇಲ್ಲಿ ಮಿಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಸೊ ನಾವು ಅವ್ರನ್ನ ಹುಡಿಕೊಂಡು ಈ ಕಾಡು ಬಂದಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಈ ಪೊಲೀಸ್ನವ್ನು ಹೇಳ್ತಾನೆ, ಸರ್ ಯಾವ ಕಾಡಿಗೆ ಹೋಗಿದ್ದೀರಾ ಅಂತ. ಅದಕ್ಕೆ ಅಶೋಕನ್ ಹೇಳ್ತಾನೆ, ಈ ಕಾಗೆ ತರ ಸ್ಟ್ಯಾಚ್ಯೂ ಇದೆಯಲ್ಲ ಸರ್, ಅಲ್ಲಿಗೆ ಬಂದಿದೀವಿ ನಾವು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಸರ್ ನಿಮಗೆ ಬುದ್ಧಿ ಇದೆಯಾ, ನೀವು ಯಾಕೆ ಅಲ್ಲಿಗೆ ಹೋದ್ರಿ, ಅಲ್ಲಿ ಹೋಗ್ಬಾರ್ದಾಗಿತ್ತು, ಆದಷ್ಟು ಬೇಗ ಹೊರಟೋಗಿ ಅಂತ ಹೇಳ್ತಾನೆ. ಅದಕ್ಕೆ ಅಶೋಕನ್ ಹೇಳ್ತಾನೆ, ಇಲ್ಲ ಸರ್ ನಿಮ್ಮ ಪೊಲೀಸ್ ಅವ್ರ ಜೊತೆ ಮಾತಾಡಿದ್ವಿ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಅಂತ. ಅದಕ್ಕೆ ಆ ಪೊಲೀಸ್ನವ್ನು ಹೇಳ್ತಾನೆ, ಇಲ್ಲ ಸರ್ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಯಾರು ಕೂಡ ಆ ಥರ ಮಿಸ್ ಆಗಿಲ್ಲ, ದಯಮಾಡಿ ಅಲ್ಲಿಂದ ಹೊರಟೋಗಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ಮತ್ತೆ ಆ ವಾಕಿ ಟಾಕಿಯಿಂದ ಸರ್ ನನ್ನ ಕಾಪಾಡಿ ಅಂತ ಸೌಂಡ್ ಬರುತ್ತೆ. ಇದನ್ನ ಕೇಳಿಸ್ಕೊಂಡಂತ ರಿಜಿ ಹೇಳ್ತಾನೆ, ಸರ್ ಇದು ಯಾಕೋ ಟ್ರ್ಯಾಪ್ ತರ ಇದೆ, ನಾವು ಮುಂದೆ ಹೋಗೋದು ಬೇಡ, ಬನ್ನಿ ವಾಪಸ್ ಹೊಂಟೋಗೋಣ ಅಂತ. ಮತ್ತೆ ಆ ವಾಕಿ ಟಾಕಿಯಿಂದ ಸರ್ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾನೆ. ಅವಾಗ ಆ ರಿಜಿ ವಾಕಿ ಟಾಕಿನ ಈಸ್ಕೊಂಡು, ನೀನು ಎಲ್ಲಿದ್ಯಾ, ಮಾರ್ನಿಂಗ್ ಇಂದ ಹುಡುಕ್ತಾ ಇದ್ದೀನಿ, ನಮ್ಗೆ ಸಿಗ್ತಾನೆ ಇಲ್ವಲ್ಲ, ಅಂಡ್ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನಾವು ಕಾಲ್ ಮಾಡಿ ಕೇಳಿದ್ವಿ, ಅವರು ನಿನ್ನ ಹೆಸರಲ್ಲಿರೋ ಅಂತ ಯಾರು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ವಾಕಿ ಟಾಕಿಲಿ ಹೇಳ್ತಾನೆ, ಸರ್ ನನ್ನ ಹೆಸರು ಸ್ಟೀಫನ್ ಅಂತ, ನಾನು ಇಲ್ಲೇ ಇದ್ದೀನಿ ಅಂಡ್ ನನಗೆ ಪ್ರಾಣ ಹೋಗುವಂತ ಸಿಚುವೇಶನ್ ಇದೆ, ನಾನು ಯಾಕೆ ಸರ್ ಇವಾಗ ಸುಳ್ಳು ಹೇಳಿ ಅಂತ ಹೇಳ್ತಾನೆ. ಇದರಿಂದ ರಿಜಿ ಕೋಪ ಮಾಡ್ಕೊಂಡು ಒಂದು ಸಿಗರೇಟ್ ಸೇಯೋದಕ್ಕೆ ಹೊಂಟೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆನಂದ್ ಅಶೋಕನ್ಗೆ, ಸರ್ ನಾವು ಇನ್ನೂ ಒಂದ್ಸಲಿ ಆ ASI ಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅವಾಗ ಅಶೋಕನ್ ಮತ್ತೆ ಆ ASI ಗೆ ಕಾಲ್ ಮಾಡಿ ಇವತ್ತು ಮಾರ್ನಿಂಗ್ ಇಂದ ಏನೇನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾನೆ. ಅವಾಗ ಆ ASI ಹೇಳ್ತಾನೆ, ಸರ್ ಆಕ್ಚುಲಿ ಇವತ್ತು ನಮಗೂ ಕೂಡ ಒಂದು ಮೀಟಿಂಗ್ ಇತ್ತು ಅಂಡ್ ನಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಇದ್ದಂತ ವ್ಯಕ್ತಿಗಳೆಲ್ಲ ನನ್ನ ಜೊತೆನೇ ಇದ್ರು. ಸೊ ನೀವು ಹೇಳ್ತಾ ಇರುವಂತ ಪೀಟರ್ ಆಗಿರ್ಬೋದು ಅಥವಾ ಸ್ಟೀಫನ್ ಆಗಿರ್ಬೋದು, ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ದಯಮಾಡಿ ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಅವಾಗ ಅಶೋಕನ್ ಹೇಳ್ತಾನೆ, ಸರ್ ಹಾಗಾದ್ರೆ ನಾವು ಮಾತಾಡ್ತಿರೋದು ಯಾರ ಜೊತೆ ಅಂತ. ಅದಕ್ಕೆ ಆ ASI ಹೇಳ್ತಾನೆ, ಅದು ನನ್ಗೇನು ಸರ್ ಗೊತ್ತು, ನೀವು ನನ್ನ ತಲೆ ತಿನ್ಬೇಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ASI ಗೆ ಆನಂದನ್, ಸರ್ ನಿಮ್ ಕಡೆಯವರು ಲೈನ್ ಅಲ್ಲೇ ಇದ್ದಾರೆ, ಒಂದ್ ನಿಮಿಷ ಇರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವಾಕಿ ಟಾಕಿ ಲೈನ್ ಅಲ್ಲಿ ಇದ್ದಂತ ಸ್ಟೀಫನ್ಗೆ, ಸರ್ ನಿಮ್ಮ ಸ್ಟೇಷನ್ ನ ASI ಮಾತಾಡ್ತಾರೆ ಅಂತ ಹೇಳ್ತಾನೆ. ಅವಾಗ ಸ್ಟೀಫನ್ ಆ ವಾಕಿ ಟಾಕಿಯಿಂದಾನೆ, ಮುತ್ತುವೇಲ್ ನಾನು ಇಲ್ಲಿ ತಗ್ಲಾಕೊಂಡಿದ್ದೀನಿ, ಬಂದು ನನ್ನ ಕಾಪಾಡು ಅಂತ ಕೇಳ್ಕೊತಾನೆ. ಇದನ್ನ ಕೇಳಿಸ್ಕೊಂಡಂತ ಆ ASI ಶಾಕ್ ಆಗ್ತಾನೆ ಅಂಡ್ ಆ ಶಾಕ್ ಅಲ್ಲೇ, ಸರ್ ಅವ್ರ ಹೆಸರು ಸ್ಟೀಫನ್ ಜಾರ್ಜ್ ಅಂತ ಕೇಳ್ತಾನೆ. ಅವಾಗ ಅಶೋಕನ್ ಹೇಳ್ತಾನೆ, ಹೌದು ಅವನ ಹೆಸರು ಸ್ಟೀಫನ್ ಜಾರ್ಜ್ ಅಂತ. ಅವಾಗ ಮತ್ತೆ ಆ ASI ಹೇಳ್ತಾನೆ, ಹಾಗಾದ್ರೆ ಮುತ್ತುವೇಲ್ನ ಫುಲ್ ನೇಮ್ ಹೇಳೋದಕ್ಕೆ ಹೇಳಿ ಅಂತ. ಅವಾಗ ವಾಕಿ ಟಾಕಿಲಿ ಇದ್ದಂತ ಆ ಸ್ಟೀಫನ್ ಅವನ ಹೆಸರು ಮುತ್ತುವೇಲ್ ಮರಿಯಪ್ಪನ್ ಅಂತ ಹೇಳ್ತಾನೆ. ಅವಾಗ ಆ ASI ಫುಲ್ ಶಾಕ್ ಆಗಿ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ASI ಹೇಳ್ತಾರೆ, ಸರ್ ಆಕ್ಚುಲಿ ಸ್ಟೀಫನ್ ಜಾರ್ಜ್ ಅನ್ನೋರು ನಮ್ಮ ಸ್ಟೇಷನ್ ಅಲ್ಲಿ SI ಆಗಿ ಮುಂಚೆ ಇದ್ರು, ಆದ್ರೆ ಅದು ಇವಾಗ್ಲಲ್ಲ, 30 ವರ್ಷಕ್ಕೂ ಮುಂಚೆ SI ಆಗಿದ್ರು. ಇವರ ಜೊತೆ ಅಂದ್ರೆ ಸ್ಟೀಫನ್ ಜೊತೆ ಪೀಟರ್, ಸೆಲ್ವನ್, ಕುಮಾರ್, ಮುತ್ತುವೇಲ್ ಎಲ್ಲರೂ ಕೂಡ ಆ ಕಾಡ್ಗೆ ಹೋಗಿ ಮಿಸ್ ಆಗೋದ್ರು. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 1994 May 26 ಇಂದ ಇವ್ರು ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂಡ್ ನಾನು ಮುತ್ತುವೇಲ್ ಅವ್ರ ಮಗ ಅಂತ ಹೇಳ್ತಾರೆ. ಅಂಡ್ ಇನ್ನ ಒಂದ್ ಏನ್ ಹೇಳ್ತಾರೆ ಅಂತಂದ್ರೆ, ಇವ್ರೆಲ್ಲರೂ ಕೂಡ ಬದುಕಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆನಂದ್, ಅಶೋಕನ್ ಅಂಡ್ ರಿಜಿ 3 ಜನನು ಕೂಡ ಶಾಕ್ ಆಗಿ ಹೋಗ್ತಾರೆ. ಅಂಡ್ ಮತ್ತೆ ಆ ASI ಹೇಳ್ತಾನೆ, ಸರ್ ಆಕ್ಚುಲಿ ನೀವು ಅಲ್ಲಿ ಇರೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಅಲ್ಲಿಂದ ಹೊರಟೋಗಿ, ಆ ಜಾಗ ಸರಿ ಇಲ್ಲ, ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ.
ಇದನ್ನ ಕೇಳಿಸ್ಕೊಂಡಂತ ರಿಜಿ ಸರ್ ನಾವು ಬನ್ನಿ ಹೊಂಟೋಗೋಣ, ಇಲ್ಲಿರೋದು ಬೇಡ ಅಂತ ಹೇಳ್ತಾನೆ. ಅವಾಗ ಆನಂದನ್ ಹೇಳ್ತಾನೆ, ಸರ್ ನಾವು ಯಾರ್ದೋ ಮಾತನ್ನ ಕೇಳಿ ಹೊಂಟೋಗೋದು ಹೆಂಗಿದೆ, ಅಥವಾ ನಮಗೆ ವಾಕಿ ಟಾಕಿಲ್ ಕೇಳಿಸಂತ ವಾಯ್ಸ್ನ ಕೇಳ್ಕೊಂಡು ಹೋಗೋದು ಹೆಂಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವಾಗ ರಿಜಿ ಹೇಳ್ತಾನೆ, ನಿನ್ಗೆ ತಲೆ ಕೆಟ್ಟೋಗಿದ್ಯಾ, ನಾವು ಕೇಳಿದ್ದನ್ನ ನೋಡಿದ್ದನ್ನ ಎಲ್ಲ ನಿಂಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿ ಇಬ್ರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಅಲ್ಲಿದ್ದಂತ ಅಶೋಕನ್ ಇವ್ರಿಬ್ರನ್ನ ಬಿಡಿಸ್ಬಿಟ್ಟು, ನಾವು ಆಕ್ಚುಲಿ ಇಲ್ಲಿಗೆ ಬಂದಿರೋದು ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಂಡಂತ ಆ ವ್ಯಕ್ತಿ ಪ್ರಾಣ ಉಳಿಸೋದಕ್ಕೆ, ಸೊ ಅದನ್ನ ಮಾಡೋಣ ಬನ್ನಿ ಅಂತಾನೆ. ಅದಕ್ಕೆ ರಿಜಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಇವರು ಸ್ವಲ್ಪ ಮುಂದೆ ಬರ್ತಾರೆ. ಅವಾಗ ಆನಂದ್ ಕಣ್ಗೆ ಒಂದು ದೊಡ್ಡ ಮರ ಕಾಣಿಸುತ್ತೆ. ಅಂಡ್ ಅದೇ ಟೈಮ್ಗೆ ವಾಕಿ ಟಾಕಿಲಿ ಸ್ಟೀಫನ್ ಹೇಳ್ತಾನೆ, ಸರ್ ಆಕ್ಚುಲಿ ನನ್ನ ಪಕ್ಕ ಇನ್ನ ಒಂದು ಪೊಲೀಸ್ದು ಬಾಡಿ ಇದೆ, ಆ ಬಾಡಿನ ಹಿಡ್ವಿನೇ ನಾನು ಬಿದ್ದಿದ್ದು. ಅಂಡ್ ಆ ಬಾಡಿ ಕೂಡ ಒಬ್ಬ ಪೊಲೀಸ್ ಎಸ್ ಐ ಇದು. ಅಂಡ್ ಅದರ ನೇಮ್ ಬಂದು ಅಶೋಕನ್, ಆಕ್ಚುಲಿ ಅದರ ಫುಲ್ ನೇಮ್ ಬಂದು MG ಅಶೋಕನ್ ಅಂತ ಹೇಳ್ತಾನೆ. ಅವಾಗ ಆನಂದ್ ಪಕ್ಕದಲ್ಲೇ ಇದ್ದಂತ ಆ MG ಅಶೋಕನ್ನ ನೋಡ್ತಾನೆ. ಅದೇ ಶಾಕಲ್ಲೇ ಆನಂದನ್ ಅಶೋಕ್ನ ಕರ್ಕೊಂಡು ಸ್ವಲ್ಪ ಮುಂದೆ ಬರ್ತಾನೆ. ಮುಂದೆ ಬಂದ್ರೆ ಅವನಿಗೆ ಏನೋ ಒಂದು ಕಾಣಿಸುತ್ತೆ, ಮತ್ತೆ ಶಾಕ್ ಆಗ್ತಾನೆ. ಆ ಶಾಕಲ್ಲೇ ಸ್ಟೀಫನ್ನ ಆನಂದನ್ ಕೇಳ್ತಾನೆ, ಸರ್ ನೀವು ಈ ಕಾಡ್ಗೆ ಬಂದು ಎಷ್ಟೊತ್ತಾಯ್ತು ಅಂತ. ಅದಕ್ಕೆ ಸ್ಟೀಫನ್ ಹೇಳ್ತಾನೆ, ಸರ್ 3 hours ಮೇಲಾಯ್ತು ಅಂತ. ಮತ್ತೆ ಆನಂದನ್ ಸ್ಟೀಫನ್ನ ಕೇಳ್ತಾನೆ, ಸರ್ ಇವತ್ತಿನ ಡೇಟ್ ಏನು ಹೇಳಿ ಅಂತ. ಅದಕ್ಕೆ ಸ್ಟೀಫನ್ ಹೇಳ್ತಾನೆ, ಇವತ್ತಿನ ಡೇಟ್ ಬಂದು May 26 ಅಂತ. ಅವಾಗ ಮತ್ತೆ ಆನಂದನ್ ಸರ್ ಇಯರ್ ಹೇಳಿ ಅಂತಂದಾಗ ಸ್ಟೀಫನ್ ಹೇಳ್ತಾನೆ 1994 ಅಂತ. ಅವಾಗ ಎದುರುಗಡೆ ಇದ್ದಂತ 2 ಸ್ಕೆಲಿಟನ್ ಬಾಡಿನ ಇವರು ತೋರಿಸ್ತಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ವಾಕಿ ಟಾಕಿ ಕೂಡ ಇರುತ್ತೆ. ಅಂಡ್ ಅವಾಗಲೇ ಇಂಟರ್ವೆಲ್ ಬರುತ್ತೆ. ನೆಕ್ಸ್ಟ್ ಇಂಟರ್ವೆಲ್ ಮುಗಿತಾ ಇದ್ದಂಗೆ ಪೀಟರ್ ಅವರ ಫ್ಯಾಮಿಲಿ ಪೀಟರ್ ಅಡ್ಮಿಟ್ ಆಗಿದ್ದಂತ ಹಾಸ್ಪಿಟಲ್ಗೆ ಬರ್ತಾರೆ. ಅಂಡ್ ಅಷ್ಟರಲ್ಲಿ ಆಲ್ರೆಡಿ ಪೀಟರ್ ತೀರ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವರ ಫ್ಯಾಮಿಲಿ ಪೀಟರ್ನ ನೋಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಗ ಆಸ್ಪತ್ರೆ ಸಿಬ್ಬಂದಿ ಅವ್ರನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದಂತ ಪೊಲೀಸವರು ಯಾಕೆ ಅವ್ರನ್ನ ತಡೀತಾ ಇದ್ದೀರಾ, ಅವ್ರನ್ನ ಹೋಗೋದಕ್ಕೆ ಬಿಡಿ ಅಂತ ಹೇಳಿದಾಗ ಆ ಸಿಬ್ಬಂದಿ ಹೇಳ್ತಾನೆ, ಸರ್ ಇವರು ಫೇಕ್, ಆಕ್ಚುಲಿ ಪೀಟರ್ಗೆ ಇವಾಗಿನ್ನ 30 ವರ್ಷ, ಬಟ್ ಇವರು ಅವರ ವೈಫ್ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರಿಗೆ ನೋಡಿದ್ರೆ 60 ವರ್ಷ ಆಗಿದೆ ಅಂತ ಹೇಳ್ತಾನೆ. ದೆನ್ ಆ ಪೊಲೀಸ್ನವನು ಈ ಪೀಟರ್ ಅವರ ಫ್ಯಾಮಿಲಿಗೆ ಮೇ ಬಿ ನಿಮಗೆ ಕನ್ಫ್ಯೂಷನ್ ಆಗಿರಬೇಕು, ಹೋಗಿ ಅಂತ ಹೇಳ್ತಾನೆ. ಅವಾಗ ಪೀಟರ್ ಮಗ ಹೇಳ್ತಾನೆ, ಸರ್ ನೀವು ಹೇಳಿದ್ದಕ್ಕೇನೆ ನಾವು ಬಂದಿದ್ದು ಅಂತ. ಅದಕ್ಕೆ ಪೊಲೀಸ್ನವನು ಹೇಳ್ತಾನೆ, ಇಲ್ಲ ಒಂದು ಕನ್ಫ್ಯೂಷನ್ ಆಗಿರಬೇಕು, ಬಿಡಿ ನೀವು ಹೊರಡಿ ಅಂತ ಹೇಳ್ತಾನೆ. ಅವಾಗ ಪೀಟರ್ ಮಗ ಪೀಟರ್ದು ಒಂದು ಐಡೆಂಟಿ ಕಾರ್ಡ್ನ ತೋರಿಸ್ಬಿಟ್ಟು, ಸರ್ ಇವರೇನ ಅಲ್ಲಿರೋದು ಕನ್ಫರ್ಮ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸ್ನವನು ಹೌದು ಇವನೇ ಅಂತ ಹೇಳ್ತಾನೆ. ಸರ್ ಹಿಂಗೆ ಇದಾರ ಅಂತ ಪೀಟರ್ ಮಗ ಕೇಳ್ತಾನೆ. ಅದಕ್ಕೆ ಪೊಲೀಸ್ನವನು ಹೌದು ಹಿಂಗೆ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಪೀಟರ್ ಮಗ ಹೇಳ್ತಾನೆ, ಸರ್ ಇಲ್ಲಿ ಡೇಟ್ ಆಫ್ ಬರ್ತ್ ನೋಡಿ 1959 ಹುಟ್ಟಿರೋರು, ಇನ್ನ ಅದು ಹೆಂಗ್ 30 ವರ್ಷನೇ ಆಗಿರುತ್ತೆ ಸರ್ ಅಂತ ಕೇಳ್ತಾನೆ. ಅವಾಗ ಆ ಪೊಲೀಸ್ನವನು ತುಂಬಾ ಕನ್ಫ್ಯೂಸ್ ಆಗಿ ಶಾಕ್ ಆಗಿ ಹೋಗ್ತಾನೆ. ಅಂಡ್ ದೆನ್ ಅವನು ಇಮಿಡಿಯೇಟ್ಲಿ ಅಶೋಕನ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಅಲ್ಲಿ ಹಾಸ್ಪಿಟಲಲ್ಲಿ ನಡೆದಂಥ ವಿಷಯಗಳನ್ನೆಲ್ಲನೂ ಅಶೋಕನ್ಗೆ ಹೇಳ್ಕೊತಾನೆ. ಅವಾಗ ಅಶೋಕನ್ ಮತ್ತೆ ಆನಂದ್ ಇಬ್ರು ಕೂಡ ತುಂಬಾ ಶಾಕ್ ಆಗಿ ಹೋಗ್ತಾರೆ ಅಂಡ್ ಕನ್ಫ್ಯೂಸ್ ಕೂಡ ಆಗ್ತಾರೆ. ಅವಾಗ ಆ ಪೊಲೀಸ್ನವ್ನು ಕೇಳ್ತಾನೆ, ಸರ್ ಇವಾಗ ಏನ್ ಮಾಡೋದು ಅಂತ. ಅದಕ್ಕೆ ಅಶೋಕನ್ ಹೇಳ್ತಾನೆ, ನಾನು ಮತ್ತೆ ಮಾಡ್ತೀನಿ ಇರು ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಫಾರೆನ್ಸಿಕ್ ಅವರು ಬಂದು ಸ್ಟಾರ್ಟಿಂಗ್ ಅಲ್ಲೇ ಸತ್ತು ಬಿದ್ದಿದ್ದಂತ ಒಬ್ಬ ಪೊಲೀಸ್ ಬಾಡಿ ಇತ್ತು ಅಲ್ವಾ, ಆ ಬಾಡಿನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಪರ್ಸ್ ಸಿಗುತ್ತೆ. ಆ ಪರ್ಸ್ನ ನೋಡಿದಂತ ಫಾರೆನ್ಸಿಕ್ ಮೆಂಬರ್ ಅವನು ಇಮಿಡಿಯೇಟ್ಲಿ ಅಲ್ಲಿದ್ದಂತ ಕಾನ್ಸ್ಟೇಬಲ್ ಹತ್ರ ಹೋಗಿ ತೋರಿಸ್ತಾನೆ. ಅಂಡ್ ಕಾನ್ಸ್ಟೇಬಲ್ ಕೂಡ ಶಾಕ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ಅಶೋಕನ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು, ಸರ್ ಫಾರೆನ್ಸಿಕ್ ಅವ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ, ರಿಜಿ ಸರ್ ಅಲ್ಲೇ ಇದಾರ ಅಂತ ಕೇಳ್ತಾರೆ. ಅದಕ್ಕೆ ಅಶೋಕನ್ ಹೇಳ್ತಾನೆ ಇಲ್ಲ ಅಂತ. ಅವಾಗ ಆ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಈ ಬಾಡಿ ನೋಡೋದಕ್ಕೆ ಸೇಮ್ ಡಿಟೋ ರಿಜಿ ಸರ್ ತರನೇ ಇದೆ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡಂತ ಅಶೋಕನ್ ಆ ಕಾನ್ಸ್ಟೇಬಲ್ಗೆ ನಿನ್ಗೆ ತಲೆ ಕೆಟ್ಟಿದ್ಯಾ, ಏನ್ ಮಾತಾಡ್ತಾ ಇದ್ಯಾ ಅಂತ ಬೈಯೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಪಕ್ಕದಲ್ಲೇ ಇನ್ಯಾರು ಇದ್ದಾರೆ ಅವ್ರಿಗೆ ಕೊಡು ಅಂತ ಹೇಳ್ತಾನೆ. ಅವಾಗ ಈ ಕಾನ್ಸ್ಟೇಬಲ್ ಇನ್ನೊಬ್ಬ ಕಾನ್ಸ್ಟೇಬಲ್ಗೆ ಕೊಡ್ತಾನೆ. ಅವಾಗ ಅಶೋಕನ್ ಕೇಳ್ತಾನೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತ. ಅವಾಗ ಇನ್ನೊಬ್ಬ ಕಾನ್ಸ್ಟೇಬಲ್ ಹೇಳ್ತಾನೆ, ಹೌದು ಸರ್ ಅವ್ನು ಹೇಳಿದ್ದು ಕರೆಕ್ಟು, ಆಕ್ಚುಲಿ ಬಾಡಿ ಕ್ಲೀನ್ ಮಾಡೋ ಗಂಟ ನಾವು ಸುಮ್ಮನೆ ಇದ್ವಿ, ಬಾಡಿ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ರಿಜಿಸ್ಟರ್ ತರ ಅಂತ. ಅಂಡ್ ಅಲ್ಲಿ ಸಿಕ್ತಂತ ಪರ್ಸ್ ಕೂಡ ರಿಜಿಸ್ಟರ್ದ ಫೋಟೋ ಆಗಿದೆ. ಅಂಡ್ ಇನ್ನ ಒಂದು ವಿಷಯ ಏನು ಅಂತಂದ್ರೆ ರಿಜಿಸ್ಟರ್ ಹತ್ರ ಇತ್ತಲ್ಲ ಒಂದು ಉಂಗುರ, ಅದೇ ತರ ಇಲ್ಲೂ ಕೂಡ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಅಶೋಕನ್ ಮತ್ತೆ ಆನಂದನ್ ತುಂಬಾ ಶಾಕ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ರಿಜಿ ಒಂದು ಹಳ್ಳದಲ್ಲಿ ಬಿದ್ದೋಗಿರ್ತಾನೆ ಅಂಡ್ ಅಲ್ಲಿಂದ ಎದ್ದು ಈಚೆಗೆ ಬರೋದಕ್ಕೆ ಆಗ್ತಾ ಇರಲ್ಲ. ಅವಾಗ ಅವನು ಅಶೋಕ್ ಸರ್ ಕಾಪಾಡಿ ಅಂತ ಜೋರಾಗಿ ಕೂಕೋತಾನೆ. ಅವಾಗ ಅಶೋಕ್ ಮತ್ತೆ ಆನಂದ್ ಇಬ್ರು ಕೂಡ ಅಲ್ಲಿಗೆ ಓಡ್ ಬರ್ತಾರೆ ಅಂಡ್ ಬಂದು ಅವನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಆಗ್ತಾ ಇರಲ್ಲ. ಹೀಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವ್ರ ಕೈಗೆ ಏಟಾಗೋಗುತ್ತೆ ಅಂಡ್ ಇವರ ಕೈಯಿಂದ ಒಂದು ಡ್ರಾಪ್ ಕೆಳಕ್ಕೆ ಬ್ಲಡ್ ಬಿದ್ದ್ಬಿಡುತ್ತೆ. ಅವಾಗ ಇಡೀ ಕಾಡು ಕತ್ಲೆ ಆಗೋಗುತ್ತೆ ಅಂಡ್ ಜೋರಾಗಿ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ದೆನ್ ಇವರೆಲ್ಲರೂ ಕೂಡ ಒಂದು ಟೈಮ್ ಟ್ರಾವೆಲ್ಗೆ ಹೊಂಟೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆನಂದ್ ಒಬ್ನೇ ಕಾಡಲ್ಲಿ ಒಬ್ಬಂಟಿಯಾಗಿ ನಿಂತಿರ್ತಾನೆ ಅಂಡ್ ಈ ಸೈಡ್ ಅಲ್ಲಿ ಯಾರೋ ಅಳ್ತಾ ಇರುವಂತ ಸೌಂಡ್ ಕೇಳಿಸುತ್ತೆ. ಅದನ್ನ ನೋಡ್ಕೊಂಡು ಬಂದ ಇವನ್ಗೆ ಒಂದು ಹುಡುಗಿ ಸಿಗ್ತಾಳೆ. ಆ ಹುಡುಗಿನ ನೀನ್ ಯಾರು ಅಂತ ಕೇಳಿದಕ್ಕೆ ನಾನು ನನ್ನ ತಮ್ಮನ ಹುಡಿಕೊಂಡು ಬಂದೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಇನ್ನ ಇವನ್ ಹಿಂದೆ ಒಂದು ಸೌಂಡ್ ಬರುತ್ತೆ.
ಅದೇನು ಅಂತ ನೋಡೋದಕ್ಕೆ ಇವನು ಹೋಗ್ತಾನೆ. ಆದ್ರೆ ಅಲ್ಲಿ ನೋಡಿ ಶಾಕ್ ಆಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಅಶೋಕ್ನ ಯಾರೋ ಅಲ್ಲಿ ಸಾಯಿಸ್ಬಿಟ್ಟಿರ್ತಾರೆ. ಅಂಡ್ ಅದರ ಶಾಕ್ ಅಲ್ಲಿ ಇವನು ನೋಡ್ತಿರ್ಬೇಕಾದ್ರೆ ಇವನ್ ಹಿಂಗಡೆಯಿಂದ ಅವಾಗ್ಲೇ ತಪ್ಪಿಸ್ಕೊಂಡಿದ್ದಂತ ಕ್ರಿಮಿನಲ್ಸ್ಗಳಲ್ಲಿ ಒಬ್ಬ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇವನು ಹಂಗೋ ಹಿಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಮತ್ತೆ ಓಡೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊ ಬಂದಂತ ಆನಂದ್ಗೆ ಒಬ್ಬ ಪೊಲೀಸ್ನವನು ಗನ್ ಪಾಯಿಂಟ್ ಮಾಡ್ತಾ ಇರ್ತಾನೆ. ಅವಾಗ ಆನಂದ್ ಹೇಳ್ತಾನೆ, ನಾನು CPO ಪೊಲೀಸ್ ಅಂತ. ಅವಾಗ ಇನ್ನೊಬ್ಬ ಪೊಲೀಸ್, ಆಕ್ಚುಲಿ ನಾನು ಕೂಡ SI ಆಗಿದ್ದೀನಿ, ನನ್ನ ಹೆಸರು ಬಂದು ಸ್ಟೀಫನ್ ಜಾರ್ಜ್ ಅಂತ ಹೇಳ್ತಾನೆ. ಅವಾಗ ಆನಂದ್ಗೆ ಗೊತ್ತಾಗತ್ತೆ, ಓಕೆ ನಾನು ಇಷ್ಟೋ ತನಕ ಮಾತಾಡ್ತಿದ್ದಿದ್ದು ಇವನ್ ಜೊತೆನೆ ಅಂತ. ಅವಾಗ ಆನಂದ್ ಕೇಳ್ತಾನೆ, ಸರ್ ಇವತ್ತಿನ ಡೇಟು ಮತ್ತೆ ಇಯರ್ ಹೇಳಿ ಅಂತ. ಅವಾಗ ಸ್ಟೀಫನ್ ಹೇಳ್ತಾನೆ, ಈ ಇಯರ್ ಬಂದು 1994 May 26 ಅಂತ. ಅಂಡ್ ಅವಾಗ ಆನಂದ್ಗೆ ಗೊತ್ತಾಗುತ್ತೆ ನಾನು ಟೈಮ್ ಟ್ರಾವೆಲ್ ಆಗಿದ್ದೀನಿ ಅಂತ. ದೆನ್ ಯಾರೋ ಒಬ್ಬ ಕೂಕೊಳ್ಳುವಂತ ಸೌಂಡ್ ಬರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಮುತ್ತುವೇಲ್ ಕಾಪಾಡಿ ಅಂತ ಕೂಕೋತಾ ಇರ್ತಾನೆ. ಅಂಡ್ ಇಬ್ರು ಒಟ್ಟಿಸ್ಕೊ ಬರ್ತಿರ್ತಾರಲ್ಲ, ಅದೇ ಸೇಮ್ ಸಿಚುವೇಶನ್ ಇಲ್ಲಿ ಮತ್ತೆ ಬರುತ್ತೆ. ಅವಾಗ ಇವನು ಸ್ಟೀಫನ್ ಇರ್ತಾನಲ್ಲ, ಅವನು ಅಲ್ಲಿ ಬಂದಂತ ಒಬ್ಬ ಕ್ರಿಮಿನಲ್ಗೆ ಶೂಟ್ ಮಾಡ್ತಾನೆ. ಅಂಡ್ ಅವನ ಬ್ಲಡ್ ನೆಕ್ಸ್ಟ್ ಸೀನ್ ಅಲ್ಲಿ ಆನಂದ್ ಪೋರ್ಚುಗೀಸ್ ಲೇಡಿ ಆ ಜೇಮ್ಸ್ ನ ಹುಡುಕ್ತಾ ಇರ್ತಾಳಲ್ಲ, ಆ ಸೀನ್ ಹತ್ರ ಅಥವಾ ಆ ಪೀರಿಯಡ್ ಆಫ್ ಟೈಮ್ಗೆ ಬರ್ತಾನೆ. ಅಂಡ್ ಅಲ್ಲಿ ಅವಳು ಅವನ್ನ ಹುಡುಕ್ತಾ ಇರುವಂತ ಸಿಚುವೇಶನ್ ನೋಡ್ತಾನೆ. ಅಂಡ್ ಅದೇ ಟೈಮ್ ಅಲ್ಲಿ ಆ ಜೇಮ್ಸ್ ಅನ್ನೋನು ಆ ಪೋರ್ಚುಗೀಸ್ ಲೇಡಿನ ಹೇಗೆ ಸಾಯಿಸ್ತಾನೆ ಅನ್ನೋದನ್ನು ಕೂಡ ನೋಡ್ತಾನೆ. ಈಗೇನ್ ಇಲ್ಲಿ ಅದೇ ಬ್ಲಡ್ ಇಂದ ಮತ್ತೆ ಇವನು ಟೈಮ್ ಟ್ರಾವೆಲ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆನಂದ್ ಟೈಮ್ ಟ್ರಾವೆಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಆ ಮರ ಕೆತ್ತಾ ಇದ್ದಂತ ಒಬ್ಬ ವ್ಯಕ್ತಿ ಇದ್ದಲ್ಲ, ಅವನ ಹತ್ರ ಬರ್ತಾರೆ. ಅವನ ಹತ್ರ ಬಂದು ನೀನ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಈಗ ನಾನು ಯಾರು ಅಂತ ತಿಳ್ಕೊಬೇಕಾ ಅಥವಾ ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಇಲ್ಲ ಇಲ್ಲಿ ಏನ್ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಆಕ್ಚುಲಿ ನೀ ಬರ್ಬೇಕಾದ್ರೆ ದಾರಿಲಿ ಒಂದು ಕಾಗೆ ವಿಗ್ರಹ ನೋಡ್ದೆ ಅಲ್ವಾ, ಆದ್ರೆ ಎಂಟೈರ್ ಕಾಡಲ್ಲಿ ನೀನ್ ಎಲ್ಲಾದ್ರೂ ಕಾಗೆನ ನೋಡ್ದ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್ ಇಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ವ್ಯಕ್ತಿ ಒಂದು ಬ್ಯಾಕ್ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನು ಅಂತಂದ್ರೆ ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಕಾಡು ಜನರು ವಾಸವಾಗಿದ್ರು. ಅವರೆಲ್ಲರೂ ಕೂಡ ಇಲ್ಲಿದ್ದಂತ ಕಾಗೆಗಳನ್ನ ಅವರು ದೇವ್ರ ತರ ನೋಡ್ತಾ ಇದ್ರು. ಅಂಡ್ ಅದಕ್ಕೋಸ್ಕರನೇ ಅವರು ದೇವ್ರ ವಿಗ್ರಹನ ಕಾಗೆಯಾಗಿ ಕೆತ್ತಿದ್ದು ಅಂತ ಹೇಳ್ತಾನೆ. ಬಟ್ ಇಲ್ಲಿಗೆ ಬಂದಂತ ಒಬ್ಬ ಬ್ರಿಟಿಷ್ ವ್ಯಕ್ತಿ ತನ್ನನ್ನು ಮಾತ್ರನೇ ಪೂಜೆ ಮಾಡ್ಬೇಕು, ತನ್ನನ್ನ ಮಾತ್ರನೇ ದೇವ್ರ ತರ ನೋಡ್ಬೇಕು ಅಂತ ಹೇಳಿ ಇಲ್ಲಿದ್ದಂತ ದೇವ್ರ ವಿಗ್ರಹಗಳನ್ನೆಲ್ಲ ಎತ್ಕೊಂಡು ಹೊಂಟೋಗ್ತಾನೆ. ಅಂಡ್ ಇಲ್ಲಿದ್ದಂತ ಜನರನ್ನ ಸಾಯಿಸ್ತಾನೆ, ಮತ್ತೆ ಕಾಗೆಗಳನ್ನ ಸುಟ್ಟಾಕ್ಬಿಡ್ತಾನೆ. ಇದರಿಂದ ಕೋಪಗೊಂಡಂತ ದೇವ್ರು ಅವತ್ತಿಂದ ಇಲ್ಲಿ ಯಾರೇ ರಕ್ತಪಾತ ಮಾಡಿದ್ರು ಅಥವಾ ಸದ್ ಮಾಡಿದ್ರು ಅವ್ರನ್ನ ಈ ತರ ಟೈಮ್ ಲೈನ್ ಅಲ್ಲಿ ಸಿಗಾಕ್ಸ್ತಾ ಇದಾರೆ. ಸೊ ನೀ ಇಲ್ಲಿ ತನಕ ಯಾರ್ಯಾರನ್ನ ನೋಡ್ದೆ ಅಲ್ವಾ, ಇದನ್ನೆಲ್ಲ ತಿಳ್ಕೊಂಡಂತ ಆನಂದ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಬಟ್ ಅದೇ ಟೈಮ್ಗೆ ಮತ್ತೆ ಒಂದು ಸೌಂಡ್ ಆಗುತ್ತೆ. ಅಂಡ್ ಆನಂದ್ ಮತ್ತೆ ಟೈಮ್ ಟ್ರಾವೆಲ್ ಆಗ್ತಾನೆ. ಅಂಡ್ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ರಿಜಿ ಒಂದು ಹಳ್ಳದಿಂದ ಎದ್ದು ಓಡೋಗ್ತಾ ಇರ್ತಾನೆ. ಬಟ್ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಆನಂದ್ ಅವನ ಹಿಂದೆನೂ ಕೂಡ ಓಡೋಗ್ತಾ ಇರ್ತಾನೆ. ಆದ್ರೆ ರಿಜಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬುಲೆಟ್ ಸೌಂಡ್ ಕೇಳಿರ್ತೀವಿ ಅಲ್ವಾ, ಅದೇ ಬೇಟೆ ಇರ್ತಿರ್ತಾರಲ್ಲ, ಅವ್ರ ಮುಂದೆ ಹೊಂಟೋಗ್ತಾನೆ. ಅಂಡ್ ಅವರು ಒಂದು ಕಾಡಂದಿ ಅಂತ ಹೇಳಿ ಇವ್ರನ್ನ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಮತ್ತೆ ಆನಂದ್ ಟೈಮ್ ಟ್ರಾವೆಲ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲ ತಿಳ್ಕೊಂಡಿರುವಂತ ಆನಂದ್ ಮುಂಚೆ ಸ್ಟೀಫನ್ ಸಿಕ್ಕಿದ್ನಲ್ಲ ಆ ಪ್ಲೇಸ್ಗೆ ಹೋಗಿ ಸ್ಟೀಫನ್ಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಅಲ್ಲಿಗೆ ಬಂದಂತ ಸ್ಟೀಫನ್ ನೋಡ್ಬಿಟ್ಟು, ಸರ್ ನೀವು ಇಲ್ಲಿಂದ ಹೋಗ್ಬೇಕು, ನಾನು ಕೂಡ ಪೊಲೀಸ್ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀಫನ್ ಹೇಳ್ತಾನೆ, ಸರಿ ಸರ್, ಆದ್ರೆ ನಾನು ಇಲ್ಲಿ ಇರುವಂತ ಕ್ರಿಮಿನಲ್ಸ್ಗಳನ್ನ ಬಿಟ್ಟು ಹೋಗೋದಿಲ್ಲ, ಅವ್ರನ್ನ ಹಿಡ್ಕೊಂಡೇ ಹೋಗೋದು ಅಂತ ಹೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಇಲ್ಲ ನೀವು ಇಲ್ಲಿಂದ ಹೊರಟೋಗಿ, ಇಲ್ಲಿ ತುಂಬಾ ಡೇಂಜರ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀಫನ್ ಹೇಳ್ತಾನೆ, ಏನ್ ಸರ್ ನೀವು ಕೂಡ ಇಲ್ಲಿ ನಡೀತಾ ಇರುವಂತ ಕಥೆನ ಕೇಳ್ತಿ ನಂಬ್ತಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಇಲ್ಲ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಂತಂದ್ರೆ ನೀವು ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಟೀಫನ್, ಯಾರೋ ನೀನು, ನಿಂಗಿದೆಲ್ಲ ಹೆಂಗ್ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ನನ್ನ ಹೆಸರು ಆನಂದ್ ಅಂತ, ನಮ್ಮ ತಾಯಿ ಹೆಸರು ಸೀತಾಲಕ್ಷ್ಮಿ ಅಂತ ಹೇಳಿ. ಬಟ್ ನಮ್ಮ ಅಪ್ಪನ ನಾನು ಇಲ್ಲಿ ತನಕ ನೋಡೇ ಇಲ್ಲ. ಆದ್ರೆ ಇವಾಗ ಒಂದಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ. ಅದೇನು ಅಂತಂದ್ರೆ ನಮ್ಮ ತಂದೆನೂ ಕೂಡ ಇದೇ ಕಾಡಲ್ಲಿ ಕಳೆದೋದ್ರು. ಅಂಡ್ ಅವರ ಫೋಟೋ ಮಾತ್ರನೇ ನಾನು ನೋಡಿದ್ದೀನಿ. ಅವ್ರ ಫೋಟೋ ಬಂದು ಇದು ಅಂತ ಹೇಳಿ ಅವ್ನ ಪರ್ಸಲ್ ಇದ್ದಂತ ಸ್ಟೀಫನ್ ಜಾರ್ಜ್ ಫೋಟೋನ ತೋರಿಸ್ತಾನೆ. ಅಂಡ್ ಇವರೇ ನಮ್ಮ ತಂದೆ, ಇವ್ರ ಹೆಸರು ಸ್ಟೀಫನ್ ಜಾರ್ಜ್ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ಸ್ಟೀಫನ್ಗೆ ತುಂಬಾ ಶಾಕ್ ಆಗೋಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಂತ ಸ್ಟೀಫನ್ ನೋಡಿದಂತ ಆನಂದ್ ಅವನ ಡೇಟ್ ಆಫ್ ಬರ್ತ್ ಇರುವಂತ ಒಂದು ಕಾರ್ಡ್ನ ತೋರಿಸ್ಬಿಟ್ಟು, ಇಲ್ಲಿ ನೋಡು ನಂದು ಡೇಟ್ ಆಫ್ ಬರ್ತ್ 1994 May 26 ಇದೆ, ಸೊ ನಿನ್ಗೆ ಮಗ ಹುಟ್ಟುವಂತ ದಿನ ಇವತ್ತೇ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿದಂತ ಸ್ಟೀಫನ್ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಅವಾಗ ಆನಂದ್ ಮತ್ತೆ ಹೇಳ್ತಾನೆ, ಇವಾಗ ನಿನ್ ಕೊಲೀಗ್ನ ಇಬ್ರು ಕ್ರಿಮಿನಲ್ಸ್ ಅಟ್ಟಾಡ್ಸ್ಕೊ ಬರ್ತಿದ್ದಾರೆ. ಅಂಡ್ ನಿನ್ ಕೊಲೀಗ್ ನಿನ್ನನ್ನ ಕಾಪಾಡುವಂತ ಕೂಕೋತಾನೆ. ನೀನು ಅಲ್ಲೋಗಿ ಶೂಟ್ ಮಾಡ್ಬೇಡ, ಅವ್ರನ್ನ ಶೂಟ್ ಮಾಡಿದ್ರೆ ಇದೆಲ್ಲ ಮತ್ತೆ ಮೊದ್ಲಿಂದನೇ ಶುರು ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಟೀಫನ್ ನ ಕೊಲೀಗ್ ಆದಂತ ಮುತ್ತುವೇಲ್ ಸಾರ್ ಕಾಪಾಡಿ ಅಂತ ಕೂಕೋತಾನೆ. ಇದನ್ನ ಕೇಳಿಸ್ಕೊಂಡಂತ ಆನಂದ್ ಮತ್ತೆ ಸ್ಟೀಫನ್ ಇಬ್ರು ಆ ಕಡೆಗೆ ಓಡೋಗ್ತಾರೆ. ಇದನ್ನ ಇನ್ನ ಒಂದು ಟೈಮ್ ಟ್ರಾವೆಲ್ ಅಲ್ಲಿ ಇದ್ದಂತ ಇನ್ನೂ ಒಬ್ಬ ಆನಂದ್ ನೋಡ್ತಾನೆ ಇರ್ತಾನೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಕ್ರಿಮಿನಲ್ಸ್ಗಳು ಮುತ್ತುವೇಲ್ನ ಅಟ್ಟಾಡ್ಸ್ಕೊ ಬರೋದನ್ನ ತೋರಿಸ್ತಾರೆ. ಅಲ್ಲಿಗೆ ಬಂದಂತ ಆನಂದ್ ಮತ್ತೆ ಸ್ಟೀಫನ್ ಇವ್ರನ್ನ ಬರೀ ಜಸ್ಟ್ ಗನ್ ತೋರಿಸಿ ಎದುರಿಸಿ ಓಡಿಸ್ಬಿಡ್ತಾರೆ.
ಆಮೇಲೆ ಆನಂದ್ ಹೇಳ್ತಾನೆ, ಸರ್ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಫಸ್ಟ್ ಇಂಪಾರ್ಟೆಂಟ್ ಇದೆ. ಈ ಕ್ರಿಮಿನಲ್ಸ್ಗಳನ್ನ ಬೇಕಾದ್ರೆ ನಾವು ಆಮೇಲೆ ಹಿಡ್ಕೊಬೋದು, ಬಟ್ ಈಗ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋದನ್ನ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಕೊಲಿಗಳನ್ನೆಲ್ಲರನ್ನೂ ಕರೀರಿ ಅಂತ ಹೇಳ್ತಾನೆ. ಅವಾಗ ಸ್ಟೀಫನ್ ಅವ್ನ ಕೊಲೀಗ್ಸ್ ಎಲ್ಲಾರನ್ನೂ ಕೂಡ ಆ ಕಾಗೆ ಸ್ಟ್ಯಾಚು ಇತ್ತಲ್ಲ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇವ್ರ ಕೊಲೀಗ್ಸ್ ಎಲ್ಲರೂ ಕೂಡ ಆ ಸ್ಟ್ಯಾಚು ಹತ್ರ ಸೇರ್ತಾರೆ. ದೆನ್ ಎಲ್ಲರೂ ಕೂಡ ನಾವು ಇಲ್ಲಿಂದ ಹೆಂಗಾದ್ರೂ ಮಾಡಿ ಈಚೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಒಂದು ರೂಟಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇವರು ಒಂದು ದಿನ ಅಷ್ಟು ಸುತ್ತುತ್ತಾರೆ, ಬಟ್ ಆದರೆ ಇವರು ಎಗೇನ್ ಮತ್ತೆ ಅದೇ ಸ್ಟ್ಯಾಚು ಇರುವಂಥ ಜಾಗದಲ್ಲಿ ಬಂದು ನಿಂತ್ಕೋತಾರೆ. ಇದನ್ನ ಅಬ್ಸರ್ವ್ ಮಾಡಿದಂಥ ಮುತ್ತುವೇಲ್, ಸರ್ ನಾವು ಅದೇ ಜಾಗದಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳ್ತಾನೆ. ಆವಾಗ ಇವರ ಕೊಲಿ ಇನ್ನೊಬ್ಬ, ಸರ್ ನಾವು ಈ ರೂಟ್ನ ಟ್ರೈ ಮಾಡೋಣ, ಮೇ ಬಿ ಇದು ಕನೆಕ್ಟ್ ಆಗ್ಬೋದು ಅಂತ ಹೇಳಿ ಆ ರೂಟ್ನ ಫಾಲೋ ಮಾಡ್ತಾರೆ. ಬಟ್ ಆ ರೂಟ್ ಕೂಡ ಒಂದಷ್ಟು ಟ್ರಾವೆಲ್ ಆದ್ಮೇಲೆ ಎಗೇನ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಸೀನಲ್ಲಿ ಆನಂದ್, ನಾವು ಇದೇ ರೂಟ್ನ ಫಾಲೋ ಮಾಡಿದ್ರೆ ಆಗಲ್ಲ, ಎಲ್ಲರೂ ಕೂಡ ಒಂದೊಂದು ದಿಕ್ಕಿಗೆ ಹೋಗೋಣ ಅಂತ ಹೇಳಿ ಟ್ರಾವೆಲ್ನ ಶುರು ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಒಂದಷ್ಟು ಟ್ರಾವೆಲ್ ಆದ್ಮೇಲೆ ಮತ್ತೆ ಅಲ್ಲಿಗೆ ಬಂದು ಸೇರ್ತಾರೆ. ಇದನ್ನ ನೋಡಿದಂತ ಎಲ್ರಿಗೂ ಗಾಬರಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಏನ್ ಮಾಡೋದು, ಹೆಂಗಿದ್ರಿಂದ ಈಚೆ ಹೋಗೋದು ಅನ್ನೋ ಕನ್ಫ್ಯೂಷನ್ ಶುರು ಆಗುತ್ತೆ. ಆವಾಗ ಆನಂದ್ಗೆ ಒಂದು ಐಡಿಯಾ ಬರುತ್ತೆ. ಅದೇನು ಅಂತಂದ್ರೆ, ಮುಂಚೆ ಇದರಿಂದ ಹೊರಗಡೆ ಹೋದಂತ ಒಬ್ಬ ವ್ಯಕ್ತಿನ ನಾನು ನೋಡಿದ್ದೀನಿ ಅಂತ ಹೇಳಿ ಆ ವ್ಯಕ್ತಿ ಮರ ಕೆತ್ತಾ ಇರ್ತಾನಲ್ಲ, ಅಥವಾ ಇವನ್ಗೆ ಇನ್ಫಾರ್ಮೇಶನ್ ಕೊಟ್ಟನಲ್ಲ, ಅವನು ಏನ್ ಮಾಡ್ತಾ ಇದ್ದ ಅಂತ ನೋಡ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಅವನಿಗೆ ಒಂದು ಗೊತ್ತಾಗುತ್ತೆ. ಅದೇನು ಅಂತಂದ್ರೆ, ಒಂದು ರೌಂಡ್ ಸಿಂಬಲ್ನ ಅವನು ಕೆತ್ತಿರ್ತಾನೆ. ಸೊ ಇವನು ಅರ್ಥ ಮಾಡ್ಕೋತಾನೆ, ನಾವು ರೌಂಡ್ಗೆ ಹೋಗ್ಬೇಕು ಅಂತ. ನೆಕ್ಸ್ಟ್ ಸೀನಲ್ಲಿ ಆನಂದ್ ಇವರೆಲ್ಲರನ್ನೂ ಜೊತೆಲಿ ಕರ್ಕೊಂಡು ನಾವು ರೌಂಡ್ಗೆ ಸುತ್ತಬೇಕು ಅಂತ ಹೇಳಿ ಆ ಸ್ಟ್ಯಾಚು ಸುತ್ತ ರೌಂಡ್ ಆಗಿ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಹೀಗೆ ಸುತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಟೈಮ್ ಕಳೆದ ಮೇಲೆ ಮುತ್ತುವೇಲ್ ಮೇಲೆ ಅಲ್ಲಿದ್ದಂತ ಕ್ರಿಮಿನಲ್ಸ್ಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಮುತ್ತುವೇಲ್ನ ಅವರು ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಈ ವಿಷಯ ತಿಳ್ಕೊಂಡಂತ ಪೊಲೀಸ್ನವರು ಮತ್ತೆ ಕ್ರಿಮಿನಲ್ಸ್ಗಳ ಮೇಲೆ ಅಟ್ಯಾಕ್ ನ ಶುರು ಮಾಡ್ತಾರೆ. ಅಂಡ್ ಈ ಕ್ರಿಮಿನಲ್ಸ್ ಮತ್ತೆ ಪೊಲೀಸ್ ಮಧ್ಯೆ ಒಂದು ದೊಡ್ಡ ಫೈಟೇ ನಡೆಯುತ್ತೆ. ಈ ಫೈಟ್ ಅಲ್ಲಿ ಒಬ್ಬ ಪೊಲೀಸ್ನವನು ಮತ್ತೆ 3 ಜನ ಕ್ರಿಮಿನಲ್ಸ್ಗಳು ತೀರ್ಕೋತಾರೆ. ಅಂಡ್ ಮಿಕ್ಕಿರೋ ಕ್ರಿಮಿನಲ್ಸ್ಗಳು ಅಲ್ಲಿಂದ ತಪ್ಪಿಸ್ಕೊಬಿಡ್ತಾರೆ. ಸೊ ಇವಾಗ ಪೊಲೀಸ್ ಇದರಲ್ಲಿ ಉಳ್ಕೊಂಡಿರೋದು ಜಾರ್ಜ್, ಪೀಟರ್ ಮತ್ತೆ ಆನಂದ್ ಮಾತ್ರನೇ. ಸೊ ಇವ್ರು 3 ಜನ ಮತ್ತೆ ಟ್ರಾವೆಲ್ ನ ಶುರು ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಇವರು ತುಂಬಾ ನಡೆದು ಸುಸ್ತಾಗಿದೆ ಅಂತ ಹೇಳಿ ಒಂದು ಪ್ಲೇಸ್ ಅಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ತಪ್ಪಿಸ್ಕೊಂಡಿದ್ದಂತ ಕ್ರಿಮಿನಲ್ಸ್ಗಳಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಸ್ಟೀಫನ್ ಕೈಗೆ ಒಂದು ಶಾರ್ಪ್ ಆಗಿರುವಂತ ಒಂದು ಕಡ್ಡಿನ ಚುಚ್ಬಿಡ್ತಾನೆ. ಅವಾಗ ಪೀಟರ್ ಅವನ್ನ ಸಾಯಿಸೋದಕ್ಕೆ ಗನ್ ತೆಗಿತಾನೆ. ಬಟ್ ಆನಂದ್ ಹಾಗೆ ಮಾಡ್ಬೇಡ ಅಂತ ಹೇಳಿ ಅವನ್ನ ಸ್ಟಾಪ್ ಮಾಡ್ತಾನೆ. ಬಟ್ ಈ ಕಡೆ ಸೈಡ್ ಅಲ್ಲಿ ಸ್ಟೀಫನ್ ಅವನಿಗೆ ಚುಚ್ಚಿದಂತ ಕಡ್ಡಿನ ರಿಮೂವ್ ಮಾಡ್ಬಿಡ್ತಾನೆ. ಬಟ್ ಅದರಿಂದ ಒಂದು ಡ್ರಾಪ್ ಬ್ಲಡ್ ಕೆಳಗಡೆಗೆ ಬಿದ್ದೋಗುತ್ತೆ. ಅವಾಗ ಮತ್ತೆ ಇಡೀ ಕಾಡು ಕಪ್ಪಾಗೋದಕ್ಕೆ ಶುರು ಆಗುತ್ತೆ, ಮತ್ತೆ ವಿಚಿತ್ರವಾದ ಸೌಂಡ್ ಕೇಳೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲ ನಾರ್ಮಲ್ ಆಗುತ್ತೆ. ಅಂಡ್ ಇವರು ಎಲ್ಲಿದ್ರು ಅಲ್ಲೇ ಇರ್ತಾರೆ. ಇವ್ರಿಗೆ ಯಾವುದೇ ರೀತಿ ಟೈಮ್ ಟ್ರಾವೆಲ್ ಹೋಗಿರಲ್ಲ. ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಇವರು ಆ ಲಿಮಿಟ್ ಇಂದ ಹೊರಗಡೆ ಇದ್ದಾರೆ. ಸೊ ಇವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ. ಅದೇ ಟೈಮ್ಗೆ ಇವ್ರಿಗೆ ಹೈವೇಯಲ್ಲಿ ಓಡಾಡ್ತಿರುವಂತ ವೆಹಿಕಲ್ದು ಸೌಂಡ್ ಕೇಳಿಸುತ್ತೆ. ನೆಕ್ಸ್ಟ್ ಸೀನಲ್ಲಿ ಆನಂದ್ ಹೈವೇಲಿ ಬರ್ತಾ ಇರುವಂತ ಒಂದು ಕಾರ್ನ ಸ್ಟಾಪ್ ಮಾಡಿ ಅಲ್ಲಿಗೆ ಸ್ಟೀಫನ್ ಮತ್ತೆ ಪೀಟರ್ನ ಹತ್ತಿಸ್ಬಿಟ್ಟು ಈ ಸಲ ನೀವು ಹೊರಡಿ ಅಂತ ಹೇಳ್ತಾನೆ. ಅಂಡ್ ಸ್ಟೀಫನ್ಗೆ ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ಮಾತನ್ನ ಹೇಳಿ ಅವ್ರನ್ನ ಕಳ್ಸಿಕೊಡ್ತಾನೆ. ದೆನ್ ಇವನು ವಾಪಸ್ ರಿಟರ್ನ್ ಆ ಕಾಗೆ ಸ್ಟ್ಯಾಚು ಹತ್ರ ಬಂದ್ಬಿಟ್ಟು ಇವನ್ ತಲೆಗೆ ಇವನೇ ಶೂಟ್ ಮಾಡ್ಕೊತಾನೆ. ದೆನ್ ಇವನು ಮತ್ತೆ ಎದೊಳ್ತಾ ಇರುವಂತ ಒಂದು ಸೀನ್ ನ ತೋರಿಸ್ತಾರೆ. ಅವಾಗ ಇವನ್ ಪಕ್ಕದಲ್ಲಿ ಅವನ ತಂದೆ ಆದಂತ ಸ್ಟೀಫನ್ ಕೂತಿರ್ತಾರೆ. ಸೊ ನೆಕ್ಸ್ಟ್ ಸೀನಲ್ಲಿ ಪಾರ್ಟ್ 1 ಎಂಡ್ ಆಯಿತು ಅನ್ನೋದನ್ನ ತೋರಿಸ್ತಾರೆ. ಆ್ಯಂಡ್ ಪಾರ್ಟ್ 2 ಇದೆ ಅನ್ನೋದನ್ನ ತೋರಿಸ್ತಾರೆ. ಸೊ ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.